ಕೈ ನೋಡಿ. ಏನು ಯಾಕೆ ಗಡಗಡ ಗಾಬರಿ ಆಗ್ತಿದ್ದೀರಾ? ತಾಳಿ ಕಟ್ಟಬೇಕಾದ್ರೂ ನಿಮ್ಗೆ ಇಷ್ಟೊಂದು ನಡಗಿರ್ಲಿಲ್ಲ, ಸೀರೆ ಉಡಿಸ್ಬೇಕಾದ್ರೆ ನಡಗ್ತಾ ಇದ್ದೀನಿ. ನೆರಿಗೆ ನೋಡಿ, ರೈಟ್ ಸೈಡಿಗೆ ಹೋಗೈತೆ. ನೆರಿಗೆ ನೋಡಿ, ರೈಟ್ ಸೈಡ್ ಫುಲ್ಲು ಕಪ್ಪಿರೋಗಳೆಲ್ಲ ತುಂಬಿಕೊಂಡಿದೆ. ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಇದನ್ನ ಬಂದ್ರೆ. ನಿಮ್ಮ ಸಣ್ಣವ್ರ ಲುಕ್ ಹೇಗಿದೆ ಇವತ್ತು? ನಿಮ್ಮ ಬ್ಯಾಗು, ನಿಮ್ಮ ಪುಟಾಣಿ ಶೂ, ನಿಮ್ಮ ಪುಟಾಣಿ ಶರ್ಟ್, ಅಯ್ಯಯ್ಯೋ ಒಳ್ಳೆ ಕ್ಯೂಟ್ ಬಾಬೆ ತರ ಇದ್ದೀರಾ. ಒಂದು ಶಾಕಿಂಗ್ ನ್ಯೂಸ್ ಹೇಳ್ಬೇಕು. ಮುನ್ನೂರು ಇದಾರಲ್ವಾ, ನನ್ನ ಹಸ್ಬೆಂಡು 2 times ಸ್ನಾನ ಮಾಡಿದ್ದಾರೆ. ನೋಡಿ, ಇದು ನಮ್ಮ ಅಮ್ಮ ಬೆಳೆಸಿರೋದು ಬ್ರಹ್ಮ ಕಮಲ ಅಂತೆ, ಸಖತ್ತಾಗಿ ಬಂದಿದೆ. ಮೊನ್ನೆ ನೋಡಿದೆ, ಇದು ಮೊಗ್ಗು ಬಂದಿತ್ತು, ಅದನ್ನ ಕಾಯ್ತಾ ಇದ್ದೆ, ಬಂದು ದಿನ ನೋಡ್ತಾ ಇದ್ದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನೆಲ್. ಇವನು ಸಣ್ಣು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ನಾನು ಶಿವನ ದೇವಸ್ಥಾನಕ್ಕೆ ಹೋದ್ರೆ ಯಾವಾಗ್ಲೂ ಎಣ್ಣೆ ಕೊಡ್ತೀನಿ, ಅಂದ್ರೆ ದೀಪದ ಎಣ್ಣೆನ ಕೊಡ್ತೀನಿ. ಏನಕ್ಕಂದ್ರೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀನಿ, ನಾನು ನಂಬಿದ್ದೀನಿ. ಸೊ ಅದಕ್ಕೋಸ್ಕರ ಎಣ್ಣೆ ಕೊಡ್ಬೇಕು ಅಂತ ಇವತ್ತು ಹೋಗ್ತಾ ಇದೀವಿ ಶಿವನ ದೇವಸ್ಥಾನಕ್ಕೆ. 2 ವಾರ ಆಯ್ತು ಹೋಗೋಕೆ ಆಗ್ಲಿಲ್ಲ. ಸೊ ಇವತ್ತು ಹೋಗೋ ಟೈಮ್ ಬಂದಿದೆ. ನಾನು ಮತ್ತೆ ಸಣ್ಣವರು ಇವಾಗ ಹೋಗ್ಬಿಟ್ಟು ಬರ್ತೀವಿ, ನೀವು ನಮ್ ಜೊತೆಗೆ ಬನ್ನಿ. ನೋಡಿ, ಇಲ್ಲಿ ಬ್ರಹ್ಮ ಕಮಲ ಅರಳಿದೆ ನಮ್ಮ ಮನೆಯಲ್ಲಿ. ಪೂಜೆ ಮಾಡಿದ್ದೀನಿ. ಹೌದಾ? ಏನೋ ಡಿಫ್ರೆಂಟ್ ಆಗೈತೆ. ಇದೇ ಬರೋದಿದು, ಒಳ್ಳೇದು ಗಿಡ. ನೋಡಿ, ಇದು ನಮ್ಮ ಅಮ್ಮ ಬೆಳೆಸಿರೋದು ಬ್ರಹ್ಮ ಕಮಲ ಅಂತೆ, ಸಖತ್ತಾಗಿ ಬಂದಿದೆ, ಡಿಫ್ರೆಂಟ್ ಆಗಿ. ಯಾರಿಗೂ ಗೊತ್ತಾಗ್ದಂಗಲ್ಲ, ಯಾರಿಗೂ ಗೊತ್ತಾಗದೇ ಇರೋ ತರ ನೈಟ್ ಅಲ್ಲಿ ಅರಳುತ್ತಂತೆ. ಚೆನ್ನಾಗೈತೆ, ಸಖತ್ತಾಗಿ ಬಂದೈತೆ. ಇಲ್ಲಿಂದ ಬಂದಿರೋದಲ್ವಾ ಅಮ್ಮ? ಇದು ಇಲ್ಲಿ ಇಲ್ಲೆಲ್ಲ ಹೋಗಿಚ್ಚು, ಇಲ್ಲೊಂದು ಬಂದ್ಬಿಟ್ಟಿದೆ, ಗೊತ್ತಾಗೇ ಇಲ್ಲ. ಹೌದಾ? ಮೊನ್ನೆ ನೋಡಿದೆ, ಇದು ಮೊಗ್ಗು ಬಂದಿತ್ತು, ಅದನ್ನ ಕಾಯ್ತಾ ಇದ್ದೆ, ಬಂದು ದಿನ ನೋಡ್ತಾ ಇದ್ದೆ. ಕರೆಕ್ಟ್ ಆಗಿ ಬಂದಿದೆ. ನೋಡಿ, ನಮ್ಮ ಅಮ್ಮ ಹೋಗ್ತಾ ಇದಾರೆ ಕೆಲ್ಸಕ್ಕೆ, ಟಿಫನ್ ಕ್ಯಾರಿಯರ್ ತಗೊಂಡು. ಬಾಯ್ವಾ. ಸಣ್ಣವ್ರು ನೋಡಿ ಡೀಪ್ ಆಗಿ ದೇವರ ಹತ್ರ ಏನೋ ಕೇಳ್ಕೊತಾ ಇದಾರೆ. ನೋಡಿ, ಟೈಮು 9:30 ಆಯ್ತು. ಸಣ್ಣವ್ರು ನೋಡಿ ಇವತ್ತು ಹೇಗಿದ್ದಾರೆ, ಚೆನ್ನಾಗಿ ಕಾಣಿಸ್ತಿದ್ದೀರಮ್ಮ. ತಿರ್ಗಿ ಒಂದ್ಸರಿ ಲಂಗದಲ್ಲಿ, ನಂಗೆ ಇಷ್ಟ ನೀವು ಈ ತರ ಹಾಕೊಂಡ್ರೆ. ನಾನು ಅದೇ ಹಿಂಗ ಅರಳುತ್ತಲ್ಲ ಆ ತರ ಲಂಗ ಅನ್ಕೊಂಡೆಮ್ಮ. ಇದು ಇಲ್ಲ, ನಾನು ಹಂಗೆ ಅನ್ಕೊಂಡೆ, ನೋಡಿದ್ರೆ ಇದು ಈ ತರ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಇಬ್ರು ಬ್ಲಾಕ್ ಅಂಡ್ ವೈಟ್ ಹಾಕೊಂಡ್ಬಿಟ್ಟಿದೀವಿ, ಸಕ್ಕದಾಗ ಕಾಣಿಸ್ತಿದೀವಿ, ನಾವು ಹಾಕೊಂಡಿರೋದು. ಚೆನ್ನಾಗಿ ಕಾಣಿಸ್ತಿದೀವಲ್ವಾ ಇಬ್ರು? ಹೌದು. ಬನ್ನಿ, ನೋಡೋಣ. ಕ್ಯೂಟ್ ವೈಫ್ ಬನ್ನಿ. ಇವತ್ತೊಂಥರ ಫ್ರೆಶ್ ಮೈಂಡ್ ಇದೆ ಅಲ್ವಾ? ನೆಮ್ಮದಿ ಇದೆ ಮುನು. ಇಷ್ಟು ದಿವಸ ದೇವಸ್ಥಾನಕ್ಕೆಲ್ಲ ಹೋಗಿಲ್ಲ ಅಲ್ವಾ, ಇದು ದೇವಸ್ಥಾನ ಹೋಗಿ ಬರ್ತಿದೀವಿ ಅಲ್ವಾ, ಅಂದ್ರೆ ಹೋಗ್ತಿದೀವಿ ಅಲ್ವಾ, ಮನೇಲಿ ಪೂಜೆ ಮಾಡಿದ್ರು ಒಂಥರ ನೆಮ್ಮದಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರು ಎನರ್ಜಿ ಬಂದ ತರ ಅಲ್ವಾ. ಬನ್ನಿ ಹೋಗ್ಬಿಟ್ಟು ಬರೋಣ. ಇಬ್ರು ಮ್ಯಾಚಿಂಗ್ ಡ್ರೆಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀವಿ. ಯಾವಾಗ್ಲೂ ಕೇಳ್ತಾ ಇದ್ರಿ ಗಾಡಿ ಓಡಿಸ್ಬೇಕಾದ್ರೆ ಏನಕ್ಕೆ ಮುಂದೆ ನೀವು ಹೆಲ್ಮೆಟ್ ಹಾಕೊಳ್ಳಲ್ಲ, ಹೆಲ್ಮೆಟ್ ವೇರ್ ಮಾಡಿ ಇಬ್ರು ಅಂತ ಕೇಳ್ತಾ ಇದ್ರಿ. ಸೊ ನಾವು ಎಲ್ಲೂ ದೂರ ಹೋಗೋದೇ ಇಲ್ಲ ಈ ಗಾಡಿಯಲ್ಲಿ, ಎಲೆಕ್ಟ್ರಿಕ್ ಗಾಡಿಯಲ್ಲಿ. ಸುಮ್ಮನೆ ಇಲ್ಲೇ ಮನೆ ಹತ್ರ ಅಕ್ಕಪಕ್ಕ ರೋಡಲ್ಲಿ ಓಡಾಡ್ತೀವಿ ಅಷ್ಟೇ. ತುಂಬಾ ಏನಾದ್ರು ದೂರ ಹೋದ್ರೆ ಖಂಡಿತವಾಗ್ಲೂ ಹೆಲ್ಮೆಟ್ ಹಾಕೊಂಡು ಓಡಾಡ್ತೀವಿ. ನಿಮ್ಮ ಹತ್ರ ವ್ಲಾಗಲ್ಲಿ ಮಾತಾಡ್ಬೇಕಾದ್ರೆ ಮಾತ್ರ ಹೆಲ್ಮೆಟ್ ಹಾಕಲ್ಲ ಅಷ್ಟೇ ಅಲ್ವಾ ಅಮ್ಮ? ನಾವು ನಿಮಗೆ ಕಾಣಲ್ಲ ಅಂತ ಹಾಕಲ್ಲ ಅಷ್ಟೇ. ಮತ್ತೆ ಇನ್ನೊಂದು ವಿಚಾರ ಏನಂತ ಅಂದ್ರೆ, ಇವಾಗ ನಾನು ಬೇಗ ಕಟಿಂಗ್ ಮಾಡ್ಸಕ್ ಹೋಗ್ಬೇಕು, ಒಳ್ಳೆ ದೇವದಾಸ್ ತರ ಆಗೋಗ್ಬಿಟ್ಟಿದೀನಿ ದಾಡಿ ಬಿಟ್ಕೊಂಡು, ಚೆನ್ನಾಗಿ ಕಾಣಿಸ್ತಿಲ್ಲ. ಸಣ್ಣವರು ಹೇಳಿದ್ರು, ಮತ್ತೆ ಸಣ್ಣವರು ಕೂಡ ಇವತ್ತು ಐಬ್ರೋ ಮಾಡಿಸ್ಬೇಕು ಅಲ್ವಾ? ಸ್ವಲ್ಪ ಡೇಸ್ ಇರೋದು, ನಾವು ಮಲೇಷ್ಯಾ ಹೋಗೋದು. ಸೊ ಇವಾಗಲೇ ಹೇರ್ ಕಟ್ ಮಾಡಿದ್ರೆ ಸೆಟ್ ಆಗಿ ನಿಲ್ಲುತ್ತೆ ಅಲ್ವಾ, ಅದಕ್ಕೋಸ್ಕರ. ಇನ್ನು ಶಾಪಿಂಗ್ ಬೇರೆ ಪೆಂಡಿಂಗ್ ಇದೆ. ಸಣ್ಣವ್ರದ್ದು ಮುಗ್ದಿಲ್ಲ, ನಂದು ಕೂಡ ಮುಗ್ದಿಲ್ಲ, ಇಬ್ರದ್ದು ಅರ್ಧಕ್ಕೆ ನಿಂತೋಗಿದೆ. ಹೌದು, ಶಾಪಿಂಗ್ ಮಾಡ್ಬೇಕು. ನೋಡಿ, ಶಿವನ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಈಗ ತಾನೇ ಬಂದ್ವಿ. ಹೌದು, ಎಲ್ರಿಗೂ ಒಳ್ಳೇದಾಗ್ಲಿ ಅಲ್ವಾ? ಹೌದು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಎಷ್ಟೋ ದಿನ ಆಗಿ ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ದರ್ಶನ ಮಾಡೋದು, ಖುಷಿ ಆಗ್ತಾ ಇದೆ. ಹುಷಾರು. ಮತ್ತೆ 1/2 ಲೀಟ್ರು ದೀಪದ ಎಣ್ಣೆ ಕೂಡ ಕೊಟ್ವಿ. ಅದು ನಮ್ಮ ನಂಬಿಕೆ, ಏನೋ ಗೊತ್ತಿಲ್ಲ, ನಂಬಿಕೆ ಅಷ್ಟೇ. ಬಟ್ ಅದು ಯಾವಾಗಲೂ ಕೊಡ್ತೀವಲ್ವಾ. ಅನ್ನು ಮುನ್ನು ಇಬ್ರಿಗೂ ಅಷ್ಟೇನೆ. ದೇವ್ರ ಮೇಲೆ ತುಂಬಾ ಅಂದ್ರೆ ತುಂಬಾನೇ ನಂಬಿಕೆ ಇದೆ, ಬಟ್ ಮೂಢನಂಬಿಕೆ ಇಲ್ಲ ಅಷ್ಟೇ ಅಲ್ವಾ ಅಮ್ಮ? ಹೌದು, ಮೂಢನಂಬಿಕೆ ಮಾತ್ರ ಇಲ್ಲ, ನಂಬ್ತೀವಿ, ತುಂಬಾ ದೇವ್ರನ್ನ ನಂಬ್ತೀವಿ. ನಂಬಿಕೆ ಇದೆ, ನಂಗೆ ದೈವ ಇದೆ ಅಲ್ವಾ, ಅಂದ್ರೆ ಗೊತ್ತಾ, ಭೂತ ಎಲ್ಲ ಇರುತ್ತಲ್ಲ ನಮ್ಮ ಸೈಡು, ಅದ್ರ ಮೇಲೇನೂ ಇದೆ. ಮತ್ತೆ ಕೊರಗಜ್ಜನ ಮೇಲಂತೂ ಹೇಳೋದೇ ಬೇಡ, ಅಷ್ಟಿದೆ. ಹೆವಿ ನಂಬ್ತೀನಿ ನಾನು ಕೊರಗಜ್ಜ ದೇವ್ರನ್ನ. ಅಂದರೆ ದೇವರಲ್ಲ, ಕೊರಗಜ್ಜ ದೈವ ಅಂತೀವಿ. ಹೆವಿ ನಂಬ್ತೀನಿ ಮುನ್ನು. ಇವತ್ತು ನಾನು ಮುನ್ನುಗೆ ಸಾರಿ ಚಾಲೆಂಜ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ಥರಪ್ಪ ಅಂತಂದರೆ, ಅವರೇ ನಂಗೆ ಸಾರಿ ಉಡಬೇಕು, ನಾನು ಏನು ಹೇಳ್ಕೊಡಲ್ಲ. ಅಂದರೆ ಯಾವ ಥರ ಸಾರಿ ಉಡೋದು, ಇವ್ರ ಹಾಗೆ ನನಗೆ ಸಾರಿ ಉಡಬೇಕು ಫುಲ್ಲು. ಯಾವ ಥರ ಉಡಿಸ್ತಾರೆ ಅಂತ ನೋಡೋಣ. ನಾನು ತುಂಬ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇದ್ದೀನಿ ಗೈಸ್. ಇವತ್ತಿನವರೆಗೂ ಅವ್ರಿಗೆ ಹೆಂಗೆ ಉಡ್ಸೋದು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಡೈಲಿ ಹೇಳ್ತಾರೆ ಸಾರಿ ಹಾಕೊಳ್ಳಿ, ಸಾರಿ ಸಕ್ಕದಾಗಿ ಕಾಣ್ತೀರಾ ಅಂತ. ಆ ಸಾರಿ ಉಡೋಕೆ ಎಷ್ಟು ಕಷ್ಟ ಅಂತ ಇವತ್ತು ಅವ್ರಿಗೆ ತೋರಿಸ್ಕೊಳ್ಳೋಣ.
ಬನ್ನಿ ಅವ್ರ ಹತ್ರ ಹೇಳ್ತೀನಿ ನಾನು ಇವಾಗ. ಮುನು ಏನು ಗೊತ್ತಾ, ಇವತ್ತು ಸಾರಿ ಚಾಲೆಂಜ್ ಮಾಡಬೇಕು. ಅಂದರೆ ನೀವೇ ನಂಗೆ ಸಾರಿ ಉಡಬೇಕು, ಅಂದರೆ ಉಡಿಸ್ಬೇಕು. ನನಗೆ ನಿಜ ಬರಲ್ಲ ಉಡ್ಸೋಕೆಮ್ಮ. ಏನಿಲ್ಲ, ನಾನು ಅಂದರೆ ಸ್ಕರ್ಟ್ ಬರುತ್ತಲ್ವಾ ಅದು ಹಾಕೋತೀನಿ, ಬ್ಲೌಸ್ ಎಲ್ಲ ಹಾಕೋತೀನಿ. ನೀವು ನನಗೆ ಕ್ಲಿಯರ್ ಆಗಿ ಸಾರಿ ಉಡಿಸ್ಬೇಕು. ಹೆಂಗ್ ಉಡಿಸ್ತೀರ ನೋಡೋಣ. ಸ್ಯಾರಿ ಉಡಿಸ್ಬೇಕಾ? ಹಾ. ನಿಜ ನೀವು ಸ್ಯಾರಿ ಹಾಕೊಂಡ್ರೆ ನನಗೆ ತುಂಬಾ ಇಷ್ಟನೇ. ಅದು ಗೊತ್ತು, ಎಷ್ಟು ಕಷ್ಟ ಅಂತ ಇವಾಗ ತೋರಿಸ್ಕೊಡ್ತೀನಿ. ಕಷ್ಟ ಅಂತಾನು ನನಗೆ ಗೊತ್ತು, ಬಟ್ ಬಾಬಾ ನಾನು ನಿಜವಾಗ್ಲೂ ನನಗೆ ಏನು ಗೊತ್ತಿಲ್ಲ. ಏನ್ ಸ್ಯಾರಿ ಸುತ್ತದಷ್ಟೇ ಗೊತ್ತು, ಹಿಂಗ್ ಸುತ್ತೋದು ಪಂಚೆ ತರ. ಪಂಚೆ ಉಡ್ಕೊಳಕ್ಕೆ ಎಷ್ಟು ಕಷ್ಟ ಪಡ್ತೀನಿ, ನೀವೇ ನೋಡಿದೀರಾ ಎಷ್ಟು ಸಲಿ ಉದ್ರೋಗೈತ್ ನನ್ ಪಂಚೆ. ನೀವೇ ಎಷ್ಟೊಂದ್ ಸಲಿ ಕಟ್ಟಿದೀರಾ ನನ್ ಪಂಚೆನ. ಮುನ್ನು ಹಿಂಗ್ ಕಟ್ಕೊಳ್ಳೋದು ಮುನ್ನು ಪಂಚೆನ ಅಂತ. ಹೌದು, ಉಡಿಸ್ತೀರಾ? ನಾನ್ ಟ್ರೈ ಮಾಡ್ತೀನಿ. ಸ್ವಲ್ಪನೂ ಗೊತ್ತಿಲ್ವಾ? ಅದಕ್ಕಿಂತ ಮುಂಚೆ ಸ್ವಲ್ಪನೂ ಗೊತ್ತಿಲ್ಲ ಅಮ್ಮ, ನಿಜವಾಗ್ಲೂ ಸ್ವಲ್ಪನೂ ಗೊತ್ತಿಲ್ಲ. ನಾನು ಹೇಳ್ಕೊಡ್ಬೇಕಾ ಹೇಳ್ಕೊಡ್ಬಾರ್ದಾ? ಹೇಳ್ಕೊಟ್ರೆ ತುಂಬಾ ಒಳ್ಳೇದು, ಚೆನ್ನಾಗಿ ಉಡಿಸ್ತೀನಿ. ಅಂದ್ರೆ ಫಸ್ಟ್ ನಾನು ಹೇಳೇ ಕೊಡಲ್ಲ ಆಯ್ತಾ? ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗ ಉಡ್ಸಿ ಒಂದ್ಸರಿ, ಫುಲ್ ಅಲ್ಲ. ನಾನೆಲ್ಲಾದ್ರೂ ನೀವು ಅಂದ್ರೆ ಹೇಳ್ಕೊಡಿ. ಹಾ, ನೀವೆಲ್ಲಾದ್ರೂ ರಾಂಗ್ ಮಾಡ್ತಿದ್ರೆ ನಾನು ಹೇಳ್ತೀನಿ ಮುನ್ನು ಹಿಂಗಲ್ಲ ಅಂತ ಹೇಳ್ಕೊಡ್ತೀನಿ, ಸರಿನಾ? ಓಕೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ನಾನು ಕಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ. ಫಸ್ಟ್ ಇವಾಗ ಟಿಫನ್ ಮಾಡ್ಕೊಳ್ಳೋಣ, ನಾನು ಆಮೇಲೆ ಕಟಿಂಗ್ ಹೋಗ್ತೀನಿ, ಸರಿನಾ? ಸರಿ ಸರಿ, ಅದೇ ಹಸಿವಾಗ್ತಿದೆ. ಟೈಮ್ ಬೇರೆ ನೋಡಿ 10 ಗಂಟೆ ಆಗೋಯ್ತಲ್ವಾ? ಏನ್ ಮನಿ ಏನೋ ಒಂದ್ ಡೈಲಾಗ್ ಅಂದ್ರಲ್ಲ, ಹುಡುಗಿ ಜೊತೆಗೆ ಇದ್ರು ದೇವದಾಸ್ ಆಗಿದ್ದೀರಾ ನೋಡಿ. ನಮ್ ವೈಫ್ ಜೊತೆಗೆ ಇದ್ರು ದೇವದಾಸ್ ತರ ಆಗೋಗಿದೀನಿ. ದಾಡಿ ಎಲ್ಲ ಬಂದು ಈ ತರ ಇದ್ರೆ ಚೆನ್ನಾಗಿರ್ತೀನಮ್ಮ. ಇಲ್ಲಿ ಬನ್ನಿ. ತುಂಬಾ ಬಿಯರ್ಡ್ ಇಲ್ವಾ? ಆ ತರ ಏನಿಲ್ಲ ಮುನ್ನು, ಕ್ಯೂಟ್ ಆಗೇ ಇದೀರಾ, ಹೇರ್ ಚೆನ್ನಾಗೇ ಇದೆ. ಬಟ್ ಇನ್ನು ಫುಲ್ ಏನೋ ಕಾಲೇಜ್ ಹುಡುಗನ್ ತರ ಗೀಸ್ಕೊಂಡ್ ಬರ್ಬೇಡಿ. ಇಲ್ಲ ಇಲ್ಲ, ಶಾರ್ಟ್ ಸ್ವಲ್ಪ ಮೀಡಿಯಂ ಟ್ರಿಮ್ ಮಾಡಿಸ್ತೀನಿ ಅಷ್ಟೇ. ಸ್ವಲ್ಪ ಟ್ರಿಮ್ ಮಾಡಿಸಿ ಆಯ್ತಾ? ಓಕೆ ಬನ್ನಿ, ಬೇಗ ಹೊಟ್ಟೆ ಹಸಿ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ದು ಮುದ್ದೆ ಮತ್ತೆ ಉಪ್ಸಾರು, ಆಮೇಲೆ ಇದಕ್ಕೇನಂತಾರೆ ಪಲ್ಯ, ಇದು ಹೆಸರು ಕಾಳಿನ ಪಲ್ಯ. ಹೆಸರು ಕಾಳು. ನಾನು ಆಲ್ಮೋಸ್ಟ್ ಹೆಸರು ಕಾಳಿದೆ ಸಾಂಬಾರ್ ಮಾಡ್ತಾ ಇರ್ತೀನಿ, ನಂಗೆ ಇಷ್ಟಪ್ಪ. ಸೂಪರ್ ಆಯ್ತು, ಒಳ್ಳೆ ಕಾಂಬಿನೇಷನ್. ನಿಮ್ಗೆ ಅದಕ್ಕೆ ತುಪ್ಪ ಬೇಕಾ? ಸ್ವಲ್ಪ ಬೇಗ ತಿನ್ಬೇಕಾಗಿತ್ತು ಮುದ್ದೆನ. ಬಿಸಿ ಬಿಸಿ ಅಲ್ವಾ? ಅಂದ್ರೆ ದೇವಸ್ಥಾನ ಎಲ್ಲ ಹೋಗಿ ಬಂದು ಅಲ್ವಾ, ಆರೋಯ್ತಲ್ವಾ? ಹೌದು. ನಿಮ್ಗೆ ತುಪ್ಪ ಬೇಕಾ ತಂದ್ಕೊಡ್ತೀನಿ. ಇಲ್ಲ ಇಲ್ಲ, ತುಪ್ಪ ಬೇಡ. ಖಾರ ಬೇಕಾ? ಬೇಡ ಬೇಡಮ್ಮ, ಅಲ್ಲಿ ಇಟ್ಟಿದ್ದೀರಲ್ಲ. ನೋಡಿ, ನಾನು ಇಲ್ಲಿ ಇಟ್ಟಿದ್ದೀನಿ, ಇವಾಗ ತಿನ್ಬೇಕು. ಫಸ್ಟ್ ತಿನ್ನೋಣ. ಏನು ಗೊತ್ತಾ, 2-3 ಡೇಸ್ ಆಯ್ತಾ ಕರೆಕ್ಟಾಗಿ ನಿದ್ದೆನೇ ಇಲ್ಲ. ಯಾಕಂದರೆ ಶಾಪಿಂಗ್ ಹೋಗೋದು ಮತ್ತು ಲೇಟ್ ನೈಟ್ ಮಲ್ಕೊಳ್ಳೋದು ಅದೇ ಆಯ್ತಾ ಎಡಿಟ್ ಮಾಡೋದು. ಸೊ ಅದಕ್ಕೆ ಇವಾಗ ಮಲ್ಕೊಳ್ಳೋಣ, ಮಧ್ಯಾಹ್ನ ಆಯ್ತಲ್ವ ಅಂತ ಹೇಳ್ಬಿಟ್ಟು ಜೋರು ನಿದ್ದೆ ಬರ್ತಿತ್ತು. ಫೋನ್ ನೋಡೋಕ್ಕಾಯ್ತಿರಲಿಲ್ಲ, ಅಷ್ಟು ನಿದ್ದೆ ಬರ್ತಿತ್ತು. ಹಂಗೆ ಮಲ್ಕೊಂಡಿದ್ದೆ. ಮಲ್ಕೊಂಡು ಒಂದು 2 ನಿಮಿಷನೂ ಆಗಿಲ್ಲ, ಕಾಲ್ ಮಾಡಿ ಮತ್ತೆ ಎಬ್ರಿಸಿದ್ರು, ಮೇಡಮ್ ಕೊರಿಯರ್ ಬಂತು ಅಂತ. ಹಂಗೆ ಕಾಲ್ ಬರ್ಬೇಕಂದ್ರೆ ಫುಲ್ ಭಯ ಆಗೋಯ್ತು. ಮತ್ತೆ ಕೊರಿಯರ್ ತೊಗೊಂಡು ಮತ್ತೆ ಮಲ್ಕೊಳ್ಬಿಡೋಣ ಅಂತ ಹಿಂಗೆ ಮಲ್ಕೊಂಡಿದ್ದೀನಿ. ಇನ್ನೊಂದು ಕಾಲ್ ಬಂತು. ಹಾಗೆ 5-6 ಸರಿ ಕಾಲ್ ಬಂತು ಗೈಸ್. ಯಪ್ಪ, ನನಗಂತೂ ನಿದ್ದೆನೇ ಇಲ್ಲ, ನಾನು ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ. ಹಾಗೆ ಮುನ್ನಂತೂ ನಿದ್ದೆ ಮಾಡಿದ್ದಾರೆ. ಅವ್ರಿಗೇನು ಗೊತ್ತಾ, ಹುಷಾರಿಲ್ಲ ಥರ ಆಗ್ತಿದೆ ಅಂತೆ, ಅಂದರೆ ಜ್ವರ, ಗಂಟ್ಲು ನೋವು ಆ ಥರ ಆಗ್ತಿದೆ ಅಂತೆ. ಸೊ ಅದಕ್ಕೋಸ್ಕರ ಅವ್ರು ನಿದ್ದೆ ಮಾಡಿದ್ದಾರೆ. ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದಾರೆ, ಡೋಲೋ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದಾರೆ. ಇವಾಗ ಒಂದು 2-3 ಅವರ್ಸ್ ಆಯ್ತು ಅವ್ರು ನಿದ್ದೆ ಮಾಡಿ. ನಾನು ಎಬ್ಬಿಸೋಕ್ಕೆ ಹೋಗಿಲ್ಲ, ಪಾಪ ರೆಸ್ಟ್ ಮಾಡಲಿ ಅಂತ. ಏನ್ಮಾ, ಚೆನ್ನಾಗಿ ಕಾಣಿಸ್ತಿದ್ದೀನಾ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಚೆನ್ನಾಯ್ತಾ? ಇಷ್ಟ ಆಯ್ತಾ? ಸಿಂಪಲ್ ಆಗಿ ಜಸ್ಟ್ ಶೇಪ್ ಮಾಡ್ತಿದ್ದೀನಿ, ನೀವು ಹೇಳ್ದಂಗೆ ಸ್ವಲ್ಪ ಟ್ರಿಮ್ ಮಾಡ್ಸಿದ್ದೀನಿ. ಓಕೆನಾ? ಸೆಟ್ ಆಗುತ್ತಲ್ಲ. ಹಾ, ಬಟ್ ಇವಾಗ ಚಿಕ್ಕ ಫೇಸ್ ಆಯ್ತು. ಮುಂಚೆ ದಾಡಿ ಎಲ್ಲ ಆಯ್ತು. ನೋಡಿ ನಮ್ಮ ಮನೆಯಲ್ಲಿ ಯಾವ ಥರ ಬಂದಿದೆ ಅಂತ. ಫುಲ್ಲು ಕಪ್ಪಿರೋಗಳೆಲ್ಲ ತುಂಬ್ಕೊಂಡಿದೆ. ತುಂಬ ಒಳ್ಳೇದು ಅಂತ ಹೇಳ್ತಾರೆ ಇದನ್ನು ಬಂದರೆ. ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಅಂತ. ಅದು ಯಾವಾಗಲೂ ನಮ್ಮ ಮನೇಲಿ ಬಾಗಿಲು ಮೇಲೇ ತುಂಬಿಕೊಳ್ಳುತ್ತೆ. ಪಕ್ಕದ ಮನೆಯವ್ರ ಬಾಗಿಲು ಮೇಲೂ ಕೂಡ ಇಲ್ಲ, ಇಲ್ಲೇ ಬಂದಿದೆ. ಗ್ರೇಟ್ ಅಲ್ವಮ್ಮ? ಈ ಲಕ್ಷ್ಮಿ, ನೀವೇನ ಲಕ್ಷ್ಮಿ ಅಂದರೆ? ಭಾಗ್ಯಲಕ್ಷ್ಮಿನ, ಗೃಹಲಕ್ಷ್ಮಿನ, ಸೀತಾಲಕ್ಷ್ಮಿನ, ಧನಲಕ್ಷ್ಮಿನ? ಮಂಜುನಾಥ್ ಲಕ್ಷ್ಮಿ. ಸಣ್ಣವ್ರ ಲುಕ್ಕು ಹೇಗಿದೆ ಇವತ್ತು? ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಮ್ಮ? ಚೆನ್ನಾಯ್ತಾ? ಚೆನ್ನಾಗಿದೆ. ನಿಮ್ಮ ಬ್ಯಾಗು, ನಿಮ್ಮ ಪುಟಾಣಿ ಶೂ, ನಿಮ್ಮ ಪುಟಾಣಿ ಶರ್ಟ್, ಅಯ್ಯಯ್ಯೋ ಒಳ್ಳೆ ಕ್ಯೂಟ್ ಬಾಬೆ ತರ ಇದ್ದೀರಾ. ಹೌದಾ? ಕ್ಯೂಟ್ ಬಾಬೆ. ಒಂದು ಶಾಕಿಂಗ್ ನ್ಯೂಸ್ ಹೇಳ್ಬೇಕು ನಮ್ಮ ಫ್ಯಾಮಿಲಿಗೆ, ಕೊಡಿ. ಏನು ಶಾಕಿಂಗ್ ನ್ಯೂಸ್? ಗೈಸ್, ನಿಮ್ಗೊಂದು, ನೀವು ನಮ್ಮ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಒಂದು ಶಾಕಿಂಗ್ ನ್ಯೂಸ್ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಮುನ್ನೋರಿದಾರಲ್ವಾ, ನನ್ನ ಹಸ್ಬೆಂಡು 2 ಟೈಮ್ಸ್ ಸ್ನಾನ ಮಾಡಿದ್ದಾರೆ. ನಾನೇನೋ ಅನ್ಕೊಂಡ್ರೆ ಯಪ್ಪ, ಫಸ್ಟ್ ಟೈಮ್ ನೀವು 2 ಟೈಮ್ಸ್ ಎಲ್ಲ ಸ್ನಾನ ಮಾಡಿದ್ದು ನಂಗೆ ನಿಜವಾಗ್ಲೂ ಏನಿಲ್ಲ. ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಎಮರ್ಜೆನ್ಸಿ ಇತ್ತು, ಸೊ ಅದಕ್ಕೋಸ್ಕರ ನಾನು 2 ಸಲ ಸ್ನಾನ ಮಾಡಿದ್ದೀನಿ. ಇದೊಂಥರ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
ಹೌದು, ಇಲ್ಲದಿದ್ರೆ ನೀವು ಮಾಡ್ದಂಗೆ ದಿವ್ಸಕ್ಕೆ ಒಂದ್ಸಾರಿ ಮಾಡೋದೇ ಕಷ್ಟ. ಇಲ್ಲ, ನಾನು ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡ್ತೀನಿ. ಇವತ್ತು ಒಂದೇ ದಿನಕ್ಕೆ 2 ಸಲ ಸ್ನಾನ ಮಾಡಿದ್ದೀನಿ. ಬೆಳಗ್ಗೆ ಪೂಜೆ ಮಾಡಿದಾಗ ಸ್ನಾನ ಮಾಡಿದೆ, ಇವಾಗ ಕಟಿಂಗ್ ಮಾಡಿಸಿದಾಗ ಸ್ನಾನ ಮಾಡಿದೆ. ಅದಕ್ಕೆ ಸಣ್ಣ ಶಾಕ್. ಅವರು ಮದುವೆ ಆದಾಗಿಂದ, ಅವ್ರನ್ನ ಲವ್ ಮಾಡಿದಾಗಿಂದ ಅವರು ನಾನು 2 ಸಲ ಸ್ನಾನ ಮಾಡಿರೋದು ನೋಡೇ ಇಲ್ಲ ಒಂದೇ ದಿನ. ಅದಕ್ಕೆ ನಂಗೆ ಶಾಕ್ ಆಯ್ತು. ಯಪ್ಪ ದೇವ್ರೇ, ಅದೇ ಶಾಕಿಂಗ್ ನ್ಯೂಸ್ ಮೋನ್ ಇವತ್ತಿದು. ಹೌದಾ? ಕಟಿಂಗ್ ಮಾಡಿಸಿದೀನಿ, ಚೆನ್ನಾಗಿ ಕಾಣಿಸ್ತೀರಾ, ಕ್ಯೂಟ್ ಅಲ್ವಾ ನೀವು? ನಾನು ಮಾತ್ರ ಕ್ಯೂಟಾ? ನನ್ನ ಹಸ್ಬೆಂಡ್ ನನ್ಕಿಂತ ಕ್ಯೂಟ್. ಚಿಕ್ಕ ಹುಡುಗನ್ ತರ ಕಾಣಿಸ್ಬೇಕು ಅಂತಾನೆ ಓಹೋ, ಸ್ವಲ್ಪ ಫುಲ್ ಟ್ರಿಮ್ ಮಾಡಿಸಿದ್ದೀನಿ. ಎಲ್ಲಾರು ಹೇಳಿ ಇವಾಗ ನಾನು ಚಿಕ್ಕ ಹುಡುಗನ್ ತರ ಕಾಣಿಸ್ತಿದ್ದೀನ, ಅಂಕಲ್ ತರ ಕಾಣಿಸ್ತಿದ್ದೀನ ಅಂತ ಕಮೆಂಟ್ ಮಾಡಿ. ಹುಡುಗನ್ ತರಾನೇ ಕಾಣಿಸ್ತಿದ್ರ, ಬಟ್ ಅದ್ರಲ್ಲೂ ಹೈಲೈಟ್ ಏನ್ ಗೊತ್ತಾ? ನಾನ್ ಕೊಡ್ಸಿರೋ ಇಯರಿಂಗ್ಸ್ ಚೆನ್ನಾಗಿ ಕಾಣಿಸ್ತಿದ್ಯಾ? ವಾವ್, ಚೆನ್ನಾಗೈತೆ. ಇದು ಚೆನ್ನಾಗೈತೆ, ಇದು ಕ್ಯೂಟ್ ಆಗಿ ಕಾಣಿಸ್ತಿದ್ರ. ಆಮೇಲೆ ಎಲ್ಲರೂ ಅನ್ಕೋತಾರೆ ಏನು ಒಂದೊಂದ್ ಸೈಡ್ ಒಂದೊಂದ್ ತರ ಹಾಕೊಂಡಿದ್ದೀರಾ. ಅದು ಸ್ಟೈಲ್ ಅದ್ ಹೆಂಗ್ ಕಂಟಿನ್ಯೂ ಮಾಡಿ. ಸ್ಟೈಲು ಚಿಕ್ಕ ಮಕ್ಕ ಚಿಕ್ಕ ಸ್ಟೈಲು. ಹಾ, ಸರಿ ಬನ್ನಿ, ಟೈಮ್ ಆಯ್ತು ಸನುಮ, ಟೈಮ್ ಆಯ್ತು. ಏನ್ ಗೊತ್ತಾ, ನಾನು ಕೆಲವು ಗರ್ಲ್ಸಿಗೆ ಸಜೆಷನ್ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ನೀವು ಹ್ಯಾಂಡ್ ಬ್ಯಾಗ್ ಎತ್ಕೊಳ್ಳೋದಿದ್ರೆ ಮತ್ತೆ ನಿಮ್ಗೆ ಕ್ಯಾರಿ ಮಾಡೋಕೆ ಕ್ಲಿಪ್ಸ್ ಎಲ್ಲ ಆಗೋದಿದ್ರೆ ಒಂದು ಬೆಸ್ಟ್ ಸೊಲ್ಯೂಷನ್ ಏನಂದ್ರೆ, ನಿಮ್ಮ ಬಾಯ್ ಫ್ರೆಂಡ್ ಅಥವಾ ನಿಮ್ಮ ಹಸ್ಬೆಂಡ್ ಇದು ಕಾಲರ್ ಇದೆ ಅಲ್ವಾ, ಕಾಲರಲ್ಲಿ ಹಿಂಗ್ ಸಿಕ್ಕಿಸ್ಬಿಡಿ. ಬೆಸ್ಟ್ ಸೊಲ್ಯೂಷನ್ ಅಲ್ಲ, ಸಿಗಿಸ್ಬೇಡಿ, ಬೆಸ್ಟ್ ಸೊಲ್ಯೂಷನ್. ಹೌದು, ಈ ತರ ಇದ್ರೆ ಚೆನ್ನಾಗಿರುತ್ತೆ. ಆಯ್ತಾ? ಇದು ನಮ್ಗೆ ಏನೋ ಕ್ಯಾರಿ ಮಾಡೋಕೆ ಈಸಿ ಆಗ್ಬಿಡುತ್ತೆ. ಬೇಕಾದಾಗ ತಗೋಬಹುದು, ಹಾಕೋಬಹುದು, ಬೇಕಾದಾಗ ಹಿಂಗೆ ಹಾಕಿದ್ರೆ ಆಯ್ತು. ನನಗೆ ನಿಮ್ ಕ್ಲಿಪ್ ಹಿಂದೆ ಹಾಕೊಳ್ಳೋದಕ್ಕಿಂತ ಮುಂದೆ ರೈಟ್ ಸೈಡ್ ಶರ್ಟಿಗೆ ಹಾಕೊಳ್ಳೋಕೆ ಇಷ್ಟ. ಹೌದಾ? ಚೆನ್ನಾಗಿ ಕಾಣುತ್ತೆ. ಸರಿ, ಹಾಕ್ಸ್ಕೊಳ್ಳಿ. ಓಕೆನಾ? ಸೂಪರ್ ಬಿಡಿ. ಇವತ್ತು ಶಾಪಿಂಗ್ ನಡೀತಾ ಇದೆ ನೋಡಿ. ಇದೇ ಚೆನ್ನಾಗಿ ಕಾಣಿಸುತ್ತಲ್ಲ ಮೋನು. ಒಳಗಡೆ ವೈಟ್ ಹಾಕೊಂಡು ಹಾಕು. ಇದೇ ಚೆನ್ನಾಗಿ. ಈ ಸೈಜ್ ಓಕೆನಾ ಸನುಮ? ನೋಡ, ಇದು ಓಕೆ, ಸೈಜು ಪರ್ಫೆಕ್ಟ್ ಇದೆ. ಓಕೆ, ತಗೊಂಡ್ಬಿಡಿ. ಇಲ್ಲಿ ನೋಡಿ ಗೈಸ್, ಈ ಬೊಂಬೆಗೆ ಹಾಕಿರೋ ಶರ್ಟ್ ನ ಬಿಚ್ಚಿಸ್ಬಿಟ್ರು ಮುನ್ನು. ಇದು ರೆಡ್ ಕಲರ್ ಡ್ರೆಸ್ ಹಾಕೊಂಡಿತ್ತು, ಅದನ್ನ ತೆಗ್ಸಿ ಇವ್ರು ಚೂಸ್ ಮಾಡಿದಾರೆ, ನಂಗೆ ಅದೇ ಬೇಕು ಅಂತ. ನಮ್ಮ ತೇಜು ಬ್ರೋ ಅವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಯಾಕೆ? ಚೆನ್ನಾಗಿದೆ ಅಲ್ವಾ? ಏನು ಕೊಡ್ದಿದ್ದು? ಯಾವ್ದನ್ನ ನೋಡಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಪಾಪ ಸುರಭಿ ಅವ್ರಿಗೆ ಫುಲ್ ಇರಿಟೇಟ್ ಆಗೋಗ್ಬಿಟ್ಟೈತೆ. ಅಂದ್ರೆ ಇವರು ಡಿಫ್ರೆಂಟ್ ಟೈಪ್ ಚೂಸ್ ಮಾಡ್ತಿದ್ದಾರೆ. ಇವರು ಸೇಮ್ ತರ ಬೇಡ ಅಂತ, ಅವರು ಹಾಕೊಂಡು ಇದ್ ಬೇಡ ಅಂತಾರೆ. ಎಲ್ಲರದು ಶಾಪಿಂಗ್ ನಡೀತಾ ಇದೆ ಇವತ್ತು. ನನ್ನ ಪ್ರಕಾರ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗುತ್ತೆ ಅಲ್ಲ ಸನುಮ? 90% ಕಂಪ್ಲೀಟ್ ಆಗುತ್ತೆ ಇವತ್ತಲ್ವಾ? ಆಗುತ್ತೆ. ಕರೆಕ್ಟಾಗಿ ಕ್ಯಾಲ್ಸಿಯಲ್ಲಿ ಕೌಂಟ್ ಮಾಡಕ್ ಬತ್ತಲ್ಲ, ಒದ್ಲಾಡ್ತವ್ರೆ ಇಲ್ಲ. 3 ಜನ ಟ್ರೈ ಮಾಡಿದ್ರು. ಕ್ಯಾಲ್ಸಿ ಸರಿ ಇಲ್ಲ, ಕ್ಯಾಲ್ಸಿನೇ ಸರಿ ಇಲ್ಲ ಅಂತವ್ರು. ಅವ್ರಿಗೆ ಬೇಜಾರಾಗೋಯ್ತು ಅವ್ರಿಗೆ. ಎಲ್ಲಿದೆ ಕರೆಕ್ಟಾಗಿ ಬರ್ತಿಲ್ಲ ಅಂದ್ರೆ ಕ್ಯಾಲ್ಸಿಲ್ ಏನೋ ದೋಷ ಇದೆ. 150 ನಾನು ಮಾಡಿದೆ ಕೌಂಟ್. ಫೈನಲಿ ನಮ್ಮ ಶಾಪಿಂಗ್ ಮುಗೀತು. ಅಂದ್ರೆ ನಮ್ದು 90% ಮುಗ್ದಿದೆ, ಒಂದು 10% ಬ್ಯಾಲೆನ್ಸ್ ಇದೆ. ಸಣ್ಣ ಅವ್ರದ್ದು ಅಷ್ಟೇನೆ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಇನ್ನೊಂದು ಸ್ವಲ್ಪ ಐಟಮ್ಸ್ಗಳು ತೆಗಿಬೇಕು. ನಾಳೆ ಅಷ್ಟರಲ್ಲಿ ಪೂರ್ತಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಅಲ್ವಾ ಅಮ್ಮ? ಹೌದು, ಬಟ್ ನೀವು ತೆಗ್ದಿರೋ ಎಲ್ಲಾ ಕಲೆಕ್ಷನ್ ಚೆನ್ನಾಗಿದೆ ಇವತ್ತಿದು. ಇಷ್ಟ ಆಯ್ತು, ಎಲ್ಲಾನು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ತುಂಬಾ ಕಲೆಕ್ಷನ್ಸ್ ತೆಗ್ದಿದೀವಿ, ಬಟ್ ಅದರಲ್ಲಿ ಆಲ್ಮೋಸ್ಟ್ ನಿಮ್ಗೆ 50% ತೋರಿಸಿದೀವಿ. ಇನ್ನ 50% ತೋರಿಸಿಲ್ಲ. ಅದನ್ನ ನೀವು ಮಲೇಷಿಯಾದಲ್ಲೇ ನೋಡಿ ಅಲ್ವಾ ಅಮ್ಮ? ನಾವು ವೇರ್ ಮಾಡ್ದಾಗ್ಲೇ ನೋಡಿ, ಚೆನ್ನಾಗಿರುತ್ತೆ. ಪ್ರತಿಯೊಂದೊಂದು ಕಲೆಕ್ಷನ್ಸ್ ಡಿಫ್ರೆಂಟ್ ಆಗಿದೆ. ಇದುವರೆಗೂ ನಾನು ಅಂತ ಕಲೆಕ್ಷನ್ಸ್ ಗಳು ಹಾಕೊಂಡಿಲ್ಲ, ಸೊ ಆ ತರನೇ ತೆಗ್ದಿದ್ದೀನಲ್ಲ. ಸಣ್ಣವರು ಅಷ್ಟೇನೆ, ಅಂತ ಕಲೆಕ್ಷನ್ಸ್ ಅವ್ರು ಅಷ್ಟೊಂದು ಹಾಕೊಂಡಿಲ್ಲ, ಎಲ್ಲ ನ್ಯೂ ಸ್ಟೈಲ್ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ತಗೊಂಡಿದ್ದೀನಿ ಸರಿ. ಹೌದು, ಸಖತ್ತಾಗಿದೆ ಸಣ್ಣವ್ರದ್ದು ಕೂಡ. ನಿಮ್ಗಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳು ನೋಡಿ ತುಂಬಾ ಇಷ್ಟ ಪಡ್ತೀರಾ. ಲಿಂಕ್ ಅಂತ ಕೇಳ್ತೀರಾ, ಲಿಂಕ್ ಅಂತ ಕೇಳ್ಬಿಡಿ. ಯಾಕಂದ್ರೆ ನಾವು ಔಟ್ ಸೈಡ್ ಹೋಗಿ ಆನ್ಲೈನ್ ಇಂದ ಯಾವ್ದು ಪರ್ಚೇಸ್ ಮಾಡಿಲ್ಲ, ಎಲ್ಲ ನಾವಾಗೆ ಹೋಗಿನೇ ಶಾಪ್ ಇಂದ ಪರ್ಚೇಸ್ ಮಾಡಿ. ಆನ್ಲೈನ್ ಅಂದ್ರೆ ಏನ್ ಗೊತ್ತಾ, ತುಂಬಾ ವೆಯ್ಟ್ ಮಾಡ್ಬೇಕು ಅದಕ್ಕೋಸ್ಕರ. ಮತ್ತೆ ಪ್ರಾಡಕ್ಟ್ ಬಂದ್ರೆ ರಿಟರ್ನ್ ಮಾಡೋದಕ್ಕೂ ಟೈಮ್ ಬೇಕು. ಅದಕ್ಕೋಸ್ಕರ ನಾವು ನಾವೇ ಹೋಗಿ ತಗೋಬಿಡೋಣ ಅಂತ ಹೇಳಿ ತಗೊಂಡಿದ್ದು ಅಷ್ಟೇ. ಇವಾಗ ಮನೆಗೆ ಹೋಗ್ಬೇಕು ಇಲ್ಲಿಂದ. ಮತ್ತೆ ಶೂ ಪರ್ಚೇಸಿಂಗ್ ಇದೆ, ಶೂ ಪರ್ಚೇಸ್ ನ ಮಾಡ್ಕೊಂಡು ಡೈರೆಕ್ಟ್ ಇವಾಗ ಮನೆಗೆ ಹೋಗ್ತೀವಿ. ಸರಿ, ಓಕೆನಾ? ಸೊ ನೋಡಿ, ಇವಾಗ ಮುನ್ನು ಹತ್ರ ಹೇಳ್ಬೇಕು ಸಾರಿ ಉಡಿಸ್ಲಿಕ್ಕೆ. ಈ ಸಾರಿನ ವೇರ್ ಮಾಡ್ಸೋಕೆ ಹೇಳ್ತೀನಿ. ಯಾಕಪ್ಪ ಅಂತ ಅಂದರೆ ಇದು ಹೊಸ ಸಾರಿ ಆಯಿತಾ, ಚೆನ್ನಾಗಿದೆ, ಇದರಲ್ಲೂ ಒಂದು ಮೆಮೊರಿ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಸಾರಿ ಉಡಿಸ್ತಾರೆ ಅಂತ. ಮುನು ಬನ್ನಿ ಬೇಗ ಸಾರಿ ಉಡಿಸಿ. ನೋಡ್ತೀನಿ ಗೈಸ್ ನನ್ನ ಹಸ್ಬೆಂಡ್ ಹೆಂಗ್ ಉಡಿಸ್ತಾರೆ ಅಂತ. ನೋಡಿ, ಈ ಸಾರಿ ನೋಡಿಸ್ಬೇಕಾ? ಈ ಸಾರಿನ ಉಡಿಸ್ಬೇಕು. ಈ ಸಾರಿ ಮೆಮೊರಿ ಬೇರೆ ಉಳಿಬೇಕಾ? ಇದು ನಿಮ್ ಡ್ರೀಮಾ? ಅದೇನೇನ್ ಡ್ರೀಮ್ ಇಟ್ಕೊಂಡಿದಾರೋ ನಮ್ಮ ಸಣ್ಣವರು. ಅಪ್ಪ, ಹೆಂಗ್ ಯಾವ ಕಡೆ ಹಿಡ್ಕೋಬೇಕು ಅನ್ನೋದು ನಂಗೆ ಗೊತ್ತಿಲ್ಲಮ್ಮ. ನೋಡಿ ಇಲ್ಲಿ ನೋಡ, ಇದು ಪ್ರಯತ್ನ ಮಾಡ್ಬೋಣ.
ನೋಡಿ ಹಿಂಗ್ ಉಡಿಸ್ತಾರೆ. ಸಣ್ಣಗೋಸ್ಕರ ಮಾಡದೇ ಇರೋಕ್ಕಾಗುತ್ತಾ? ಮಾಡೋಣ ಪರವಾಗಿಲ್ಲ. ಬಟ್ ಚೆನ್ನಾಗಿ ಉಡಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಎಲ್ಲರೂ ಅಂದ್ರೆ ಬೈಕೋಬೇಡಿ. ಏನ್ ಗೊತ್ತಾ, ಹಾ. ಎಲ್ರಿಗೆ ಅವ್ರ ಹಸ್ಬೆಂಡ್ ಉಡಿಸ್ಬೇಕಂತ ಒಂದು ಡ್ರೀಮು ಇರುತ್ತೆ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಹಸ್ಬೆಂಡಿಗೂ ಗೊತ್ತಾಗ್ಬೇಕು ಎಷ್ಟೋ ಎಷ್ಟು ಜನ ಕಷ್ಟ ಇರುತ್ತೆ ಅಂತ ಎಷ್ಟೋ ಸಾರಿ ಜನ ಉಡೋದು. ಆಲ್ಮೋಸ್ಟ್ ಹುಡುಗಿರುಗಳಿಗೆ ಸೀರೆ ಉಡ್ಕೊಳ್ಳೋದೇ ಇಷ್ಟ ಇರಲ್ಲ, ಕಷ್ಟ ಇರುತ್ತೆ ಅಂತ. ಮತ್ತೆ ಎಷ್ಟೋ ಜನಕ್ಕೆ ಇನ್ನೂ ಪ್ರಾಪರ್ ಆಗಿ ಸೀರೆ ಉಡ್ಕೊಳ್ಳೋಕೆ ಬರಲ್ಲ. ಹೌದು, ಬಟ್ ಆದ್ರೆ ನನಗೇನಕ್ಕೆ ಈ ಬಾಳು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಉಡ್ಸಿ ಸ್ಟಾರ್ಟ್ ಮಾಡಿ. ಅಲ್ಲಮ್ಮ, ಇನ್ನೂ ಹುಡುಗಿರೇ ಕಲ್ತಿಲ್ಲ. ಸೀರೆ ಉಡ್ಸೋದು ನಾನು ಕಲಿಬೇಕಾ? ಕಲಿಬೇಕು. ಇದು ಆಕ್ಚುಲಿ ಇಲ್ಲಿ ಒಳಗಡೆ ಹೋಗ್ಬೇಕು ಈ ತಾನೆ? ಸೈಡು. ಈ ಸೈಡಾ? ಆ ಥರ ಸ್ವಲ್ಪ ಗೈಡ್ ಮಾಡ್ಬೇಕು ನೀವು ನನಗೆ. ಓಕೆ, ಆಯ್ತು, ಗೈಡ್ ಮಾಡ್ತೀನಿ. ಇವಾಗ ಎಷ್ಟು ರೌಂಡು? ನೀಟ್ ನೋಡಿ ಇಲ್ಲಿ ಹಿಂಗ ಹಾಕೋದು. ಮತ್ತೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ನೀಟಾಗಿ ಫೋಲ್ಡ್ ಆಗ್ಬೇಕು. ಒಟ್ರಾಸಿ ಫೋಲ್ಡ್ ಮಾಡ್ತಾರೆ ಈ ಯಾರಾದ್ರೂ? ಥರ ಫೋಲ್ಡ್ ಆಗ್ಬೇಕು ಒಳಗಡೆಗೆ. ತೋರಿಸಿ ಅವರಿಗೂ. ನೀಟಾಗಿ ಈ ಥರ ಒಳಗಡೆ ಫೋಲ್ಡ್. ಅಲ್ಲ, ನನಗೆ ಗೊತ್ತಿಲ್ಲ, ನಾನು ಹೆಂಗೆ ಅವ್ರಿಗೆ ಹೇಳ್ಕೊಡ್ಲಿ? ನೀಟಾಗಿ ಫೋಲ್ಡ್ ನೀವು ಆಗ್ಬೇಕು. ಕೂದಲು ಎತ್ಕೊಳ್ಳಿ ಸ್ವಲ್ಪ ಹಿಂದೆ. ಓಕೆನಾ? ಓಕೆ, ಆಯ್ತಾ? ಓಕೆನಾ? ಹಾ. ನೆಕ್ಸ್ಟು ಬರ್ಲಿ. ನಗೆ ಎಷ್ಟು ನಗ್ತೀರಾ ನಗೆ. ಹಾ. ಬಟ್ ಫೈನಲ್ ಟಚ್ ಸ್ವಲ್ಪನಾದರೂ ಅಟ್ಲೀಸ್ಟ್ ಒಬ್ರು ಒಗ್ಗಳ ಥರ ಕೊಡ್ತೀನಿ, ಚೆನ್ನಾಗಿ ಉಡ್ಸೋಣ ಅಂತ. ಎಷ್ಟು ರೌಂಡ್ ಬರಬೇಕು? ನನಗೆ ಮಿಸ್ ಆಯ್ತಾ ಅವನು? ಇಲ್ಲ, ಕರೆಕ್ಟ್. ಎಲ್ಲೋದ್ರಪ್ಪ? ಕೆಳವಂತೆ. ಚೆನ್ನಾಗೈತೆ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಫೇವ್ರೆಟ್ ಸಾರಿ. ಆಯ್ತಾ? ಅದಕ್ಕೆ ಇದನ್ನ ಕೊಟ್ರೆ ನಾನು ಗುಡ್ಸಕ್ಕೆ. ಕೂದಲೆತ್ತೇಲಿ. ಹಾಂ. ಎಷ್ಟು ರೌಂಡಾ? ಎಷ್ಟು ರೌಂಡ್ ಬರುತ್ತೆ? ಆಯ್ತು, ಒಂದೇ ರೌಂಡು. ಏನು ಗೊತ್ತಾ, ಇವಾಗ ನಿಮ್ಗೆ ಹೆಂಗೆ ಗೊತ್ತಾ ಹಂಗೆ ಮಾಡಿ. ಆಮೇಲೆ ನಾನು ಕರೆಕ್ಟ್. ನನಗೆ ಐಡಿಯಾನೇ ಇಲ್ಲಮ್ಮ. ಅಟ್ಲೀಸ್ಟ್ ಇವಾಗ ಏನು ಹೇಳಲ್ಲ ನಾನು. ಸೂಪರ್ ಮುನು. ಸನುಮ, ಸಾರಿ ಉಟ್ಕೊಂಡು ಬನ್ನಿ, ಎಷ್ಟು ಸಕ್ಕದಾಗಿ ಕಾಣಿಸ್ತೀರಾ ಗೊತ್ತಾ? ಮತ್ತೆ ಇನ್ನೊಂದ್ಸರಿ ಹೆಂಗ್ ಗೊತ್ತಾ, ನೀವಂತೀರಾ ಎಷ್ಟೊತ್ತು ಬೇಕು ರೆಡಿ ಆಗೋದಕ್ಕೆ? 2-3 hours ತಗೋತೀರಾ. ಇವಾಗ ಗೊತ್ತಾಗುತ್ತೆ ಏನಕ್ಕೆ ಅಂತ. ಉಡ್ಸಿ ನೋಡಿ ಹೆಂಗ್ ಮಾಡ್ತೀನಿ ಈಗ. ಆಯ್ತಪ್ಪ, ಆಯ್ತು. ಏನಿದು? ನೆರಿಗೆ. ಓಹ್, ನೆರಿಗೆ ಹಿಡಿದ್ರು ನೋಡೋಣ. ಶಬಾಷಪ್ಪ ನನ್ನ ಹಸ್ಬೆಂಡು. ಇಲ್ಲ, ಇದು ಹಿಂಗೈತೆ. ಹಿಂಗೆ ನೆರಿಗೆನಾ? ನಮ್ಗೆ ಹೆಂಗೆ ಗೊತ್ತು ಹಂಗೆ ಒಂದು ರೇಂಜಲ್ಲಿ ಉಡಿಸ್ತೀನಿ. ಒಂದು ನಿಮಿಷ ಇರಿ. ಆಯ್ತಪ್ಪ, ಆಯ್ತು. ನನಗೆ ನಗು ಬರ್ತೈತಲ್ಲವ. ಪಕ್ಕ ಯಾವ ಥರ ಉಡಿಸ್ತೀನಿ? ಕಾಲ. ಕರೆಕ್ಟ್, ಇವಾಗ ಅದೇ ಹೇಳಕ್ ಬಂದೆ. ಅಜ್ಜಂದಿರಿಗೆ ಹೆಂಗ್ ಉಡಿಸ್ತಾರೆ ಹಂಗೆ ಉಡಿಸ್ತಿದ್ದಾರೆ ನೋಡಿ. ಹಿಂಗೆ ಹಾಕೊಂಡು ಬನ್ನಿ, ಸಾಕು. ಸೂಪರ್. ಏನಿದೆ ಇಷ್ಟೊಂದು ಕೆಳಗಡೆ ಬಂತು? ಇನ್ನೊಂದು ರೌಂಡ್ ಬರ್ಬೇಕಲ್ವಾ? ಎಲ್ಲಿಂದ ಇನ್ನೊಂದು ರೌಂಡು? ಅಂದ್ರೆ ಇಷ್ಟು ಲೆಂತ್ ಐತಲ್ವಾ ನೋಡಿ, ಇನ್ನು ಈ ಲೆಂತ್ ಐತಲ್ವಾ, ಅದಕ್ಕೆ ಇನ್ನೊಂದು ರೌಂಡ್ ಬಂದ್ರೆ ಗೈಸ್ ಇಲ್ಲಿ ನೋಡಿ, ಇಲ್ಲಿ ನೆರಿಗೆ ಹಿಡ್ದವ್ರೆ. ಇವಾಗ ಒಂದು ರೌಂಡ್ ಬರ್ಬೇಕಂತೆ. ಒಂದು ರೌಂಡ್ ಬಂದು ಹಿಂಗೆ ಹಾಕೋಬೇಕಂತೆ. ಅಂದ್ರೆ ಯಾವ ಥರ ಅಂದ್ರೆ ಇನ್ನೂ ನೆರಿಗೆ ಹಿಡಿಬೇಕಾ? ಇರಿ ಸ್ವಲ್ಪ ಗೊತ್ತಾಗಲ್ಲ, ಸ್ಟಾರ್ಟಿಂಗ್ ಅಲ್ವಾ, ಕಲಿತೀನಿ. ಇರಿ ಸರಿ, ನೀಟಾಗಿ ಇದು ಮಾಡ್ತೀನಿ. ನೋಡೋಣ. ನೋಡಿ ಗೈಸ್, ನನ್ನ ಹಸ್ಬೆಂಡ್ ಯಾವ ಥರ ಸಾರಿ ಉಡಿಸ್ತಿದ್ದಾರೆ ಅಂತ. ಯಪ್ಪ, ಕೈ ನೋಡಿ. ಏನು ಮುನು, ಎಕ್ಸ್ಪೀರಿಯನ್ಸ್ಡಾ? ಅಲ್ಲ ಏನು, ಯಾಕೆ ಗಡ ಗಾಬರಿ ಆಗ್ತಿದ್ದೀರಾ? ಮಾತಾಡಿ. ತಾಳಿ ಕಟ್ಟಬೇಕಾದ್ರೂ ನಡಕ್ತಾ ಇರ್ಲಿಲ್ಲ ನಾನು, ಸೀರೆ ಉಡಿಸ್ಬೇಕಾದ್ರೂ ನಡಕ್ತಾ ಇದ್ದೀನಿ. ಮಾತಾಡಿ ಅವ್ರ ಜೊತೆ, ನೀವು ಮಾತಾಡಿಸ್ತಾನೆ ಇಲ್ಲ. ಅಲ್ಲ ಸನುಮ, ತಾಳಿ ಕಟ್ಟಬೇಕಾದ್ರೂ ನಿಮ್ಗೆ ಇಷ್ಟೊಂದು ನಡಗಿರ್ಲಿಲ್ಲ, ಸೀರೆ ಉಡಿಸ್ಬೇಕಾದ್ರೆ ನಡಕ್ತಾ ಇದ್ದೀನಿ. ಅಂದ್ರೆ ಎಲ್ಲಾರು ಹೇಳ್ತಾರೆ ತಾಳಿ ಕಟ್ಟುವಾಗ ಹುಡುಗರ ಕೈ ಶೇಕ್ ಆಗುತ್ತಂತೆ. ನಮ್ ಸೈಡ್ ಅದೇ 3 ಗಂಟೆ ಹಾಕ್ತಾರಲ್ವಾ, ಸೊ ಅದನ್ನ ಹಾಕುವಾಗ ನೆರಿಗೆ ಚೆನ್ನಾಗಿ ಹಿಡಿತಿದ್ದೀನ ನಾನು. ನೆರಿಗೆ ಪರ್ಫೆಕ್ಟ್ ಆಗಿ ಹಿಡಿದಿದ್ದೀರಾ, ಗ್ರೇಟ್. ಆಯ್ತಾ? ಹಿಂಗೆ ಎರಡು ಅಂತಿದ್ದೀನಿ, 2 ಬೆರಳಲ್ಲಿ ನೀಟಾಗಿ ಹೆಂಗೆ ಹಿಡಿದಿದ್ದಾರೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದುವರೆಗೂ ನಾನು ಸ್ಯಾರಿ ಉಡ್ಕೊಳ್ಳೋದನ್ನು ಸಹ ನೋಡಿಲ್ಲ. ಫಿಲಮಲ್ಲಿ ನೋಡಿದ್ದೆ. ಒಂದು ಯಾವ ಫಿಲಮ್ ಅಂದರೆ ವಿಷ್ಣುವರ್ಧನ ಫಿಲಮಲ್ಲಿ ನಮ್ಮ ಸುದೀಪ್ ಅವರು ಹೀರೋಯಿನ್ ಭಾವನ ಅವರಿಗೆ ಸೀರೆ ಉಡಿಸ್ತಾರೆ. ಬಟ್ ಸಖತ್ತಾಗಿ ಉಡಿಸ್ತಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ಸುತ್ತೆ ಅದರಲ್ಲಿ, ಇಲ್ಲ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ ಮೂವಿಯಲ್ಲಿ. ಅವ್ರ ವೈಫಿಗೆ ಸಾರಿ ಉಡಿಸಿ ಅಭ್ಯಾಸ ಇದೆ ಅನ್ಸುತ್ತೆ. ಇರ್ಬೋದು. ಬಟ್ ಇನ್ನು ಮುಂದೆ ನಾನೆಲ್ಲ ಸಾರಿ ಉಡಲ್ಲಪ್ಪ, ನೀವೇ ಉಡಿಸ್ತೀರಾ. ನಾನೆಲ್ಲಿ ಕಷ್ಟಪಡ್ತಾ ಇದ್ದೀನಿ, ಹಿಂಗೆ ನೀನು ಎದುರಿಗೆ ಹಿಡಿದ್ಬಿಟ್ಟೆ ನೋಡಿ.
ಸೂಪರ್ ಮೂನ್ ಇದು. ಚೆನ್ನಾಗಿ ಮಾಡಿದ್ನಾ? ಹಬ್ಬ ಸದ್ಯ ನಿಮಗೆ ಇಷ್ಟ ಆಯ್ತಾ? ನೋಡೋಣ ಹೇಳ್ತೀನಿ. ಇರಿ ನೆರಿಗೆ ನೀಟಾಗಿ ಬರುತ್ತೆ. ಲೇಯರ್ ಬಂತು. ಈಗ ಇಲ್ಲೇನೋ ಮಾಡ್ತಾರಲ್ಲ, ಏನು ಮಾಡೋದು ಇದು? ಏನು ಅಂದರೆ ಹ್ಮ್ ಓ ಹಿಂಗೆ ಈ ಬರುತ್ತೆ. ಸೈಡ್ ಬಂದ್ಬಿಡಿ ಹಂಗೆ. ಹಾಂ, ಒಂದು ಸೈಡ್ ಪಿನ್ ಹಾಕೊಂತಾರಲ್ವ ಇದು? ಒಂದ್ಸರಿ ನನ್ನ ಬೆನ್ನು ತೋರಿಸಿ ಅವರಿಗೆ, ಒಂದ್ಸರಿ ತೋರಿಸಿ ನೋಡಿ. ಇದು ಇಷ್ಟು ಮೇಲೆ ಬರ್ಬೇಕಂತೆ. ಇಷ್ಟ ಮೇಲೆ? ಇಷ್ಟು ಮೇಲೆ. ಇವಾಗ ಹಾಕೋರಲ್ಲ ಮುನ್ನು ಇಲ್ಲಿ. ಯಾವುದು ಇಷ್ಟ ಮೇಲೆ? ಏನು ಗೊತ್ತಾಗ್ತಿಲ್ಲ ನೋಡಿ ಅಲ್ಲೇ ಬ್ಯಾಕು ಇದಿಷ್ಟು ಮೇಲೆ ಹಾಕಿದಿರಲ್ಲ. ಇಷ್ಟ ಮೇಲ? ಇನ್ನು ಮೇಲ? ಇಷ್ಟೇನಾ? ಇಷ್ಟು ಕೆಳಗೆ ಬರಬೇಕು, ಗೊತ್ತಾಯ್ತಾ? ಹಾಂ, ಇವಾಗ ಸಕ್ಕತ್ತಾಗಿ ಉಡ್ಸಿದ್ದೀನಿ. ಫಸ್ಟ್ ಟೈಮ್ ಉಡ್ಸಿದ್ದು. ನೆರಿಗೆ ನೋಡಿ, ನೆರಿಗೆ ನೋಡಿ, ರೈಟ್ ಸೈಡಿಗೆ ಹೋಗೈತೆ. ಇನ್ನೂ ಎತ್ತೀನಿ. ನೆರಿಗೆ ನೋಡಿ, ರೈಟ್ ಸೈಡಿಗೆ ಯಾರಾದ್ರೂ ತಗೊಳ್ಕೊಂಡ್ಬಿಡ್ತು. ರೈಟ್ ಸೈಡ್ಗೆ ಯಾರಾದ್ರೂ ನೆರಿಗೆ ಹಾಕ್ತಾರೆ ಗೈಸ್? ಯಾವ ಸೈಡ್ ಹಾಕಿದ್ದೀನಿ? ರೈಟ್ ಸೈಡ್. ಆಯ್ತು, ಲೆಫ್ಟ್ ಸೈಡ್. ಇವಾಗ ಬೇಡ ಹಂಗಲ್ಲ, ನಾನು ಇವಾಗ ಹೇಳ್ಕೊಡ್ತೀನಿ ಕ್ಲಿಯರ್ ಆಗಿ. ಹಂಗುಡ್ಸಿ, ಇದು ನಿಮ್ ಸ್ಟೈಲು. ಹೌದಾ? ಇವಾಗ ನಾನು ಹೇಳ್ಕೊಡ್ತೀನಿ, ನಾನು ಹೇಳ್ಕೊಟ್ಟಂಗ್ ನೋಡಿ. ನೆರಿಗೆ ಬಂದ್ಬಿಡ್ತು. ಮತ್ತೆ ಆಯ್ತಾ? ನಾನು ಹೇಳ್ಕೊಡ್ತೀನಿ. ಬಟ್ ಪರ್ಫೆಕ್ಟ್ ಆಗಿ ಉಡ್ಸಿದ್ದಾರೆ. ಸ್ವಲ್ಪ ಮಿಸ್ಟೇಕ್ ಆಗಿದೆ, ಬಟ್ ಅದನ್ನ ಇವಾಗ ನಾನು ಅವರಿಗೆ ಗೈಡ್ ಮಾಡಿ ಹೇಳ್ಕೊಡ್ತೀನಿ ಯಾವ ತರ ಉಡ್ಸೋದು ಖುಷಿ ಅಂತ. ಆಗ್ತಾ ಇದ್ದೆ ನನಗೆ. ಸೂಪರ್ ನೀವು ಗ್ರೇಟ್. ಸರಿ ಸೀರೆ ಬಿದ್ದೋಗುತ್ತೆ, ಹುಷಾರು. ಇಲ್ಲ, ಇವಾಗ ಏನ್ ಗೊತ್ತಮ್ಮ, ನಾನು ಹೇಳ್ತೀನಿ ಹಂಗ್ ಮಾಡಿ. ಆಯ್ತಾ? ಇವಾಗ ಇಲ್ಲಿ ಹಿಂಗ ಹಾಕಿದೀರಾ ಗೊತ್ತಾ? ಇಲ್ಲಿ ಹಾಕಿದೀರಾ ಅಲ್ವಾ? ಇಲ್ಲಿ ಹಾಕಿದ ನಂತರ ಒಂದೇ ರೌಂಡ್ ಹಿಂಗ್ ಬರ್ಬೇಕು. ಇಲ್ಲಿ ಇಟ್ಕೊಳ್ಳಿ ಇಲ್ಲಿ. ಇಲ್ಲ. ಹಾ ಆಯ್ತಾ? ಅದು ಬಿಡಿ, ಅದು ಫ್ರೀ ಬಿಡಿ, ಕೆಳಗೆ ಬಿಡಿ. ಅದು ಹಿಂಗೆ ಹಿಂಗೆ ಬಿಟ್ಟು ಈ ಪಾರ್ಟ್ ನೋಡಿ, ಈ ಪಾರ್ಟ್ನ ಹಿಡ್ಕೊಳ್ಳಿದು ಹಾಕಿ ಇಲ್ಲಿ ಅಷ್ಟೇ, ಬಿಟ್ಬಿಡಿ. ಇವಾಗ ಇಲ್ಲಿ ಸೈಜ್ ನೋಡ್ಕೊಳ್ಳಿ, ನನಗೆ ಎಷ್ಟು ಬೇಕು ಹಾಕೋಕೆ. ಹಾಂ, ಚಿಕ್ಕದಾಯ್ತಲ್ಲ, ಇನ್ನು ಉದ್ದ ಬೇಕು. ಉದ್ದ ಬೇಕಂದ್ರೆ ಏನು ಮಾಡಬೇಕು? ಹಾಂ, ಎಳ್ದು ಇದು ಲಾಕ್ ಮಾಡೋದು ಸುಮ್ಮನೆ ನಮ್ಮ ಸೇಫ್ಟಿಗೆ. ಆಯ್ತಾ? ಇವಾಗ ಇಲ್ಲಿ ನೆರಿಗಿಡಿರಿ. ಇವಾಗ ಸಿಂಗಲ್ ಪಿನ್ ಹಾಕಿದಲ್ವಾ ಗೈಸ್? ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸಿಂಗಲ್ ಪಿನ್ ಹಾಕೋದು ವೆರಿ ವೆರಿ ಈಸಿ. ಬಟ್ ಇವಾಗ ನೆರಿಗೆ ಹಿಡಿತೀವಿ ಗೊತ್ತಾ, ಇಲ್ಲಿ ಸೆರಗ್ ಹಿಡಿತೀವಲ್ವಾ, ಅದು ಹೆವಿ ಕಷ್ಟ ಇದೆ. ಅದಕ್ಕೆ ನಾನು ಲೇಟ್ ಮಾಡೋದು. ಇದು ಬಿಡಿ, ಇಲ್ಲಪ್ಪ ಒಂದೊಂದ್ಸಲಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ ತಾನೇ ಮಾಸನು? ಮಾಡ್ತೀರಾ ನೋಡಿ, ಕೇಳಿಲ್ಲಿ. ಹಿಂಗೆ ಹಿಡ್ಕೊಂಡು ಈ ಸೈಡಿಂದ ಹಿಂಗೆ ಹಿಡಿಬೇಕು. ಹಾಂ, ಹಿಡೀರಿ. ಇಲ್ಲಿ ಹಿಡ್ಕೊಳ್ಳಿ, ನಿಮ್ಮದೇ ಕೆಲಸ ಇದು. ಅದು ನೀವು ಹಿಡ್ಕೊಂಡು ಹೆಲ್ಪ್ ಮಾಡ್ಬೇಕಲ್ವಾ? ನಾನು ಮಾಡ್ತೀನಲ್ಲ ನಿಮಗೆ ಒಂದೊಂದ್ಸರಿ. ಆಯ್ತಪ್ಪ. ಹಾಂ, ಹಂಗೆ ಸೂಪರ್. ನೆರೆಗೆಲ್ಲ ಪರ್ಫೆಕ್ಟ್ ಆಗಿ ಹಿಡಿತಾರೆ ನೋಡಿ. ವಾವ್, ಸೂಪರ್ ಮುನು. ನೀವು ಹಿಡಿಯೋದನ್ನ ನೋಡಿ ನಾನು ಹೇಳೋದು ಅರ್ಥ ಆಗ್ತಿದಲ್ಲ ಅಂದ್ರೆ ಕ್ಲಿಯರ್ ಗೊತ್ತಾಯ್ತಾ ನಿಮ್ಗೆ? ನೋಡಿ, ಈ ಪಾರ್ಟ್ ಇಲ್ಲಿನ ಓಪನ್ ಐತೆ. ಗೊತ್ತಾಯ್ತು. ಫಸ್ಟ್ ಇದು ಹಾಕೊಳ್ಳೋ ಸೈಜ್. ಫಸ್ಟಿಗೆ ಇದನ್ನ ಹಾಕೊಳ್ಳೋಂಗಿಲ್ಲ. ಆಯ್ತಾ? ಇದಕ್ಕೆ ಇವಾಗ ನಾವು ಪಿನ್ ಹಾಕೊಂಡ್ಬಿಟ್ರೆ ಇದು ಸೇಫ್ ಆಗಿ ಇರುತ್ತೆ ಅಲ್ವಾ? ಗೊತ್ತಾಯ್ತು ನನಗೆ. ಒಂದು ನಿಮಿಷ. ಹಾಂ, ಅಷ್ಟೇ. ಇವಾಗ ಪಿನ್ ಹಾಕೊಳ್ಳಿ. ಪಿನ್ ಹಾಕೊಳ್ಳಿ ಇಲ್ಲಿ. ನಾನು ಹಾಕ್ಲಾ? ಹಾಕ್ಬಿಡ್ತೀನಿ ನೋಡಿ. ಇಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ ನಾನು. ನೆರಿಗೆ ಹಿಡ್ದವ್ರೆ, ಬಟ್ ತುಂಬ ದಪ್ಪದಲ್ಲಿ ಹಿಡ್ದಿದ್ದಾರೆ. ಪರವಾಗಿಲ್ಲ, ಫಸ್ಟ್ ಟೈಮ್ ಅಲ್ವಾ? ಇವಾಗ ಏನು ಮಾಡೋದು ಅಂದ್ರೆ ತುಂಬ ದಪ್ಪ, ಈ ಥರ ಇಷ್ಟು ದಪ್ಪ ಹಿಡಿ. ಇನ್ನೂ ಸಣ್ಣ ಹಿಡಿಬೋದಾ? ಸೀರೆ ಸಣ್ಣ ಇರಬೇಕಲ್ವಾ? ಇಲ್ಲಿ ನೋಡಿ, ನಾನು ಹಿಡಿತೀನಿ ಇದನ್ನೇ. ಈ ತರ ಸಣ್ಣ ನೀವು ಹೇಳಿದ್ದು, ಆ ತರ ಹೇಳಿದ್ರೆ ಹಂಗೆ ಹಿಡಿತಾ ಇದ್ದೆ. ನೀವೇ ಹೇಳ್ಕೊಟ್ಟಿಲ್ಲ, ಗೈಡ್ ಮಾಡೋರು ಸರಿ ಇಲ್ಲ. ಸಣ್ಣದಲ್ಲಿ ಹಿಡೀರಿ ಮುನ್ನು. ಪರವಾಗಿಲ್ಲ, ನಂಗೆ ನೀವು ಹಿಂಗೆ ಹಿಡಿದು ಇವಾಗ ಅಲ್ಲಿ ಹಂಗೆ ಹಿಡಿದಿದ್ದೀರಲ್ವಾ, ಇಲ್ಲಿ ಚಿಕ್ಕದಲ್ಲಿ ಹಿಡಿಬೋದು ಮುನು. ಇಲ್ಲ, ಅದು ರಾಂಗ್ ಆಯ್ತು. ಮೇಲೆ ಹಿಡೀರಿ. ನಾನು ಹಿಡಿದಿದ್ದೀನಿ. ಇನ್ನು ಮೇಲೆ ಹಿಡ್ಕೊಳ್ಳಿ. ಹಾಂ, ಇಲ್ಲಿ ನೋಡಿ, ಹಿಂಗೆ ಹಿಡ್ದು ಹಿಂಗೆ ತೆಗಿಬೇಕು. ಗೊತ್ತಾಯ್ತಾ? ಆಲ್ರೆಡಿ ಆಗೋಯ್ತಲ್ಲ ಬಿಡಿ. ಇಲ್ಲಿ ಬೇಡವಾ? ಹಾಂ, ಬಟ್ ನಾನು ಇಲ್ಲಿ ದಪ್ಪ ಮಾಡಿದ್ದೀನಿ, ನೀವು ಅಲ್ಲೊಂದು ಸೈಜ್. ಅದನ್ನು ಬಿಚ್ಚೇ ಬಿಡ್ತೀನಿ, ಅಲ್ಲಿ ಪಿನ್ ಹಾಕೋಂಗಿಲ್ಲ. ಇವಾಗ ಬಿಚ್ಚಬೇಡಿ, ಇವಾಗ ಇದನ್ನು ಇಟ್ಕೊಳ್ಳಿ. ಪಿನ್ ಹಾಕಿ ನಂಗೆ ಇಲ್ಲಿ. ಅದೆಲ್ಲ ಅದೆಲ್ಲ ಇರಲಿ. ಇವಾಗ ಇಲ್ಲಿ ಹಿಂಗೆ ಪಿನ್ ಹಾಕಿ. ಅದಕ್ಕೆ ಅಲ್ವಾ ನೀವು ಒಂದೊಂದ್ಸಲಿ ಒಬ್ಬೊಬ್ರು ಸಪೋರ್ಟ್ ತಗೋತೀರಾ? ಹಾಂ, ಹಂಗಲ್ಲ. ತೆಗಿರಿ ನೀವು. ಕಾಲು ಇದಕ್ಕೆ ಪಿನ್ ಹಾಕ್ತಿದ್ದಾರೆ, ಇದಕ್ಕಲ್ಲಪ್ಪ. ಸೇರ್ಸಿ ಪಿನ್ ಹಾಕ್ಬೇಕು. ನಾನೇನೋ ನೆರಿಗೆ ಬಿಚ್ಚೋಗುತ್ತೆ ಅಂತ ಹೇಳಿ ಹಾಕ್ತಿದ್ದಾರೆ. ಇಲ್ಲ, ಅದಕ್ಕೆ ಸೇರ್ಸಿ ಪಿನ್ ಹಾಕ್ಬೇಕು. ಆಯ್ತಾ? ಹೇಳ್ಬೇಕು, ಗೈಡ್ ಮಾಡೋರು ಸರಿ ಇಲ್ಲ. ಮತ್ತೆ ನೀಟಾಗಿ ಇಷ್ಟು ಚೆನ್ನಾಗಿ ಯಾರು ಬಂಗಾರಿ ಹೇಳ್ಕೊಡ್ತಾರೆ ಅಂದ್ರೆ ಎಲ್ಲಿಗೆ ಸೇರ್ಸಿ ಹಾಕ್ಬೇಕಿತ್ತು ಅಂತ ನೀವು ಹೇಳಿಲ್ಲ ಅಂತ.
ಅಷ್ಟು. ಇವಾಗ ಇಷ್ಟ ಆಯ್ತಲ್ವಾ? ಇದು ಮೇಲೆ ಇವಾಗ ಇಷ್ಟ ಆಯ್ತು, Easy. ಅದು ಓಪನ್ ಐತೆ. ಇವಾಗ ಏನು ಮಾಡ್ಬೇಕು ಹೇಳಿ? ಏನು ಮಾಡಬೇಕು? ಇದನ್ನ ಬಿಚ್ಚಬೇಕು. ಅದನ್ನು ಬಿಚ್ಚಬಾರ್ದು. ಮತ್ತೆ ಇದು ಹಿಂಗೇನು ಇರಬೇಕಾ ಮುಂದೆ? ಇದನ್ನ ಸರಿ ಮಾಡ್ಬೇಕು ಹಿಂಗೆ. ಎಷ್ಟು ನೀವು ಒಂದೇ ಲೇಯರ್ ಹಂಗೆ ತೆಗೆದ್ರೆ ಕಷ್ಟ ಅಲ್ವಾ? ಒಂದು ಲೇಯರ್ ಅಲ್ಲ, ಹಿಂಗೆ ನೀಟಾಗಿ ಹಿಂಗೆ ಎಳ್ದು ತೆಗಿಬೇಕು. ಇಷ್ಟು 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 ಹಾಂ ಅಷ್ಟೇ, ಇಷ್ಟು ಅದೆಲ್ಲ ಬೇಡ. ಅಲ್ಲ, ಒಂದೊಂದು ಲೇಯರ್ ತರ ಆಯ್ತು ಬರ್ಬೇಕು. ಆಯ್ತು ಆಯ್ತು ಅವಾಗಲೇ ತಾನೇ ಚಂದ. ಆಯ್ತಾ? ಇವಾಗ ಇವಾಗ ಇದರ ಕಂಟಿನ್ಯೂಷನ್ ಎಳ್ಕೊಳ್ಳಿ. ಇದರ ಕಂಟಿನ್ಯೂಷನ್ ಐತಲ್ಲ, ಅದ್ ಇದ್ರ ಬಿಡಿ ಅದ್ ಬಿಡಿ continuation ಎಲ್ಲ ಅದ್ ಬಿಡಿ, ನಿಮ್ಮ ಕೈಯಲ್ಲಿ ಇದ್ದಿದ್ದು ಹಾ. ಇದು ಇಟ್ಕೊಳ್ಳಿ. ಹಾ. ಆಯ್ತಾ? ನಾನು ಟರ್ನ್ ಹಾಕ್ತೀನಿ. ಎಲ್ಲೈತೆ ಕಂಟಿನ್ಯೂಷನು? ಇಲ್ಲೈತೆ. ಹಾಂ, ಹೇಳಿರಿ ಹೇಳಿರಿ. ಓಕೆ. ಇಲ್ಲಿ ನೀಟಾಗಿ ಸೊಂಟದ ಹತ್ರ ತಗೊಬನ್ನಿ. ನೀಟಾಗಿ ತಗೊಬರ್ಬೇಕು, ಹಂಗಲ್ಲ, ಹಿಂಗೆ ಈ ಶೇಪಲ್ಲಿ ತಗೊಬರ್ಬೇಕು. ಹಾಂ, ಈ ಶೇಪಲ್ಲಿ ಕೇಳಿಲ್ಲಿ. ಕಟೀಲು ಟೆಂಪಲ್ಗೆ ಹಿಂಗೆ ಉಟ್ಕೊಂಡು ಬಂದಿದ್ದ. ಎಲ್ಲೋದ್ರೂ ನಾನು ಹಿಂಗೆ ಉಡ್ತೀನಿ. ಇನ್ನು ಡೌನ್ ನೋಡಿ, ಹಿಂಗೆ ಬಂದು ಸೊಂಟದ ಹತ್ರ ಹಿಂಗೆ ಬರಬೇಕು. ಗೊತ್ತಾಯ್ತಾ? ಇವಾಗ ಇಲ್ಲಿ ಪಿನ್ ಹಾಕಿದ್ದೀರಲ್ವಾ, ನೋಡಿ ಇಲ್ಲಿ ಇಟ್ಕೊಳ್ಳಿ. ಅಲ್ಲೊಂದು ಪಿನ್ ಹಾಕ್ಬೇಕಾ? ಇದಕ್ಕೆ ಮತ್ತು ಇಲ್ಲಿ ನೋಡಿ, ಇಲ್ಲಿಂದ ನಾವು ಈ ಥರ ತಗೊಬಂದ್ರೆ ಇದಕ್ಕೆ ಮತ್ತು ಇಲ್ಲಲ್ಲ ಇಲ್ಲ. ಹಾಂ, ಇದಕ್ಕೆ ಮತ್ತು ಈ ಸಾರಿಗೆ ಸೇರಿ ಪಿನ್ ಹಾಕಬೇಕು. ನಾನೇ ಹಾಕ್ತೀನಿ, ನೀವು ಕೂತ್ಬಿಟ್ರೆ ಆಮೇಲೆ ಚುಚ್ಬಿಟ್ರೆ ಅಷ್ಟೇ ಸಣ್ಣವ್ರಿಗೆ. ಹ್ಞೂ, ಕಿರ್ಚಾಗ್ಬಿಡ್ತೀನಿ. ಆಳ್ಕೊಂಡು ಕುತ್ಕೊಬಿಡ್ತಾರೆ ಇಲ್ಲೇ. ನೋಡಿ, ಇವಾಗ ನಾನು ಹಿಂಗೆ ಪಿನ್ ಹಾಕಿದ್ದೀನಿ, ಗೊತ್ತಾ? ಓಕೆ. ನೋಡಿ ಇಲ್ಲಿ. ನನಗೆ ಸೀರೆ ಉಡ್ಸೋದು ಗೊತ್ತಾಯ್ತು. ಇಲ್ಲಿ ತೋರಿಸಿ ಅವರಿಗೆ. ಸಗದಾಗಿ ಬಂದಿದೆ ಮಾ, ಅಂದ್ರೆ ಇಲ್ಲಿ ಲೇಯರ್ ಲೇಯರ್ ತರಾನೇ ಬಂದಿದೆ. ಹೌದಾ? ನೋಡಿ, ಇದನ್ನು ಸರಿ ಮಾಡ್ಕೋಬೇಕು. ಪರ್ಫೆಕ್ಟ್ ಆಗಿ ಉಟ್ಟಿದ್ದೀರಾ. ಇಲ್ಲಿ ಸರಿ ಮಾಡ್ಕೊಳ್ಳಿ ನೀಟಾಗಿ. ಕರೆಕ್ಟ್ ಆಗೈತೆ. ಹಿಂಗೆ ಮಾಡ್ಕೋಬೇಕು. ಹೌದಾ? ನಂಗೆ ಗೊತ್ತಾಗಲ್ಲ ಅದಕ್ಕೆ. ನೋಡಿ, Correct ಪರ್ಫೆಕ್ಟ್ ಆಗಿ ಬಂತಾ? ಇವಾಗ ಏನು ತಗೊಳ್ಳಿ. ಹೆಂಗೈತೆ ಈಗ? ಹಿಂಗಾಯ್ತಾ? ತರ ಐತೆ. ಹಾಂ, ಇವಾಗ ಇಲ್ಲಿ ನಾನು ಹಿಂಗೆ ಹಾಕೋತೀನಿ. ಹಿಂಗೆ ಹಾಕೋಬೇಕಾಯ್ತಾ? ಯಾವ ಸೈಡಿಂದ ಗೊತ್ತಾ? ಯಾವತ್ತು ಲೆಫ್ಟ್ ಸೈಡಿಂದ ಮಾಡಬೇಕು. ಹಿಂಗೆ ಹಾಂ, ಈ ಸೈಡಾ? ಹಿಂಗೆ ಇರಬೇಕಿತ್ತು ನೀವು. ನೋಡಿ, ಇಷ್ಟೇನಾಗಿ ಬಿಡ್ತಿದ್ದೀರಾ? ಹಿಂಗೆ ಇದನ್ನು ಸೇರಿಸಿ ತಗೋಬೇಕಾ? ಸೇರಿಸಿ ತಗೊಳ್ಳಿ. ಯಾಕೆ ಗೊತ್ತಾ? ಇಲ್ಲಾಂದ್ರೆ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ. ಹಂಗಲ್ಲ ಇಲ್ಲ, ನಾನೊಂದ್ಸರಿ ಮಾಡಿ ತೋರಿಸ್ತೀನಿ. ನಾನು ಮಾಡ್ತೀನಿ. ಹಿಂಗ ಹ್ಮ್ ಚಿಕ್ಕದಲ್ಲಿ ತೆಗಿಬೇಕಾ? ಇಲ್ಲ, ಈ ಒಂದ್ಸರಿ ತೋರಿಸ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು ದೊಡ್ಡದು ಬೇಕಾ? ಇದು ದೊಡ್ಡದು. ಓಕೆ. ಆಯ್ತಾ? ಇದು ದೊಡ್ಡ ನೀರಿಗೆ ಹಿಡಿಬೇಕು ಅಂತ ಹೇಳಿ ನೀವು ಹೇಳ್ತಿದ್ದೀರಲ್ಲ, ಹೇಳಿ. ದೊಡ್ಡ ನೆರಿಗೆ ಹಿಡಿಬೇಕು ಹೇಳಿದೆ. ಆಯ್ತಾ? ನಿಮಗೆ ಧನ್ಯವಾದಗಳು ಅಪ್ಪ. ನಿಮಗೆ ಧನ್ಯವಾದಗಳು ಹಸ್ಬೆಂಡ್. ನೀಟಾಗಿ ಹಿಡಿತಿದ್ದೀನಾ? ಹಿಡೀರಿ. ಹರಸಾಹಸ ಮಾಡ್ತಾ ಇದ್ದೀನಿ ನೋಡಿ. ಅಂದರೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಹಸ್ಬೆಂಡ್ಗಳು ತಿಳ್ಕೊಬೇಕು ಎಷ್ಟು ಕಷ್ಟ ಇರುತ್ತೆ ಸೀರೆ ಉಡ್ಕೊಳ್ಳೋದು ಅಂತ. ಒಬ್ಬೊಬ್ರು ಏನು ಮಾಡ್ತಾರೆ, ಮನೇಲಿ ಎಲ್ಲಾದರೂ ಕೆಲ್ಸಕ್ಕೆ ಹೋಗೋ ಟೆನ್ಷನಲ್ಲಿ ಹೆಂಡ್ತಿದಿರಿಗೆ ಇದಕ್ಕೆ ಒಂದು ½ hour ಬೈತಾರೆ ಸೀರೆ ಉಡ್ಕೊಳ್ಳೋದಕ್ಕೆ. ಅದರಲ್ಲಿ ಮುನ್ನೂನು ಒಬ್ರು ಏನಕ್ಕೆ ಲೇಟ್ ಮಾಡ್ತೀರಾ ಅಂತ. ನಿಜ ನನಗೆ ಅರ್ಥ ಆಗಿರಲಿಲ್ಲ. ಅಂದರೆ ಸಣ್ಣವ್ರಿಗೆ ಒಂದೊಂದ್ಸರಿ ಹೇಳ್ಬಿಡ್ತಿದ್ದೆ, ಇಷ್ಟೊಂದು ಲೇಟ್ ಆಗುತ್ತೆ ಅಂದರೆ ನೀವು ಸೈಡ್ ಪಿನ್ ಹಾಕೊಂಡ್ಬಿಡಿ, ಅಂದ್ರೆ ಸಿಂಗಲ್ ಪಿನ್ ಬೇಗ ಸಿಂಗಲ್ ಪಿನ್ ಹಾಕೊಂಡ್ಬಿಡಿ, ಈಸಿ ಆಗುತ್ತಲ್ವ ನಿಮಗೆ ಅಂತ ಹೇಳಿ ನಾನು ಬೇಗ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಬಟ್ ನಿಜ ತುಂಬ ಕಷ್ಟ ಇದೆ ಸೀರೆ ಉಡ್ಕೊಳ್ಳೋದು. ಅಷ್ಟೊಂದು ಈಸಿ ಏನಲ್ಲ. ಹುಡುಗರು ಈಸಿಯಾಗಿ ಹೇಳ್ಬಿಡ್ತಾರೆ ಸೀರೆ ಉಡ್ಕೊಳ್ಳಿ ಅಂತ, ಬಟ್ ಇಷ್ಟೊಂದು ಕಷ್ಟ ಅಂತ ಅವ್ರು ಉಡಿಸ್ಬೇಕಾದ್ರೇನೆ ಗೊತ್ತಾಗುತ್ತೆ. ಸೀರೆ ಹೆಂಗಿದ್ರು ಹುಡುಗರು ಉಡಲ್ಲ, ಅವ್ರು ಉಡಿಸ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕಷ್ಟ ಹೆಂಗೆ. ಹೆಂಗ್ ಉಡಿಸ್ತಿದ್ದಾರೆ. ಈಗ ಇದು ಬಿಚ್ಬಿಡಿ. ಅಷ್ಟೇ. ಆಯ್ತಾ? ಆಯ್ತಾ? ಇವಾಗ ಅದೆಲ್ಲ ಒಟ್ಟಿಗೆ ಇಟ್ಕೊಂಡ್ರಾ? ಒಟ್ಟಿಗೆ ಇಟ್ಕೊಂಡು ಮುನೋ ಈ ಸೈಡಿಗೆ ಯಾವತ್ತು ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಇದು ಹಿಂಗ್ ಫೇಸ್ ಬರಬೇಕು. ಸರಿ ಕೊಡಿ ಹಾಕ್ಬಿಡ್ತೀನಿ. ಹಿಂಗ್ ಇಟ್ಕೊಳ್ಳಿ. ಇಲ್ಲಿ ಪಿನ್ ಹಾಕ್ಬೇಕಾ? ಇದಕ್ಕೆ ಪಿನ್ ಹಾಕೋದಲ್ಲ, ಈ ಕೈ ತೆಗೀರಿ. ಇಲ್ಲಿ ಇಟ್ಕೊಂಡ್ರಾ? ಇವಾಗ ನೀಟಾಗಿ ಹಿಂಗ್ ಹಿಡೀರಿ. ಇಲ್ಲಿ ಇದು ಕರೆಕ್ಟಾಗಿ ಬರಬೇಕು. ಮಿಡಲ್ ಇಂದ ಹಿಡಿತೀರಾ ಯಾರಾದರೂ? ಹಿಂಗೆ ಬಾಬಾ, ಸೈಡಿಂದ ಹಿಂಗೆ ಎಲ್ಲಾನು ಲೆವೆಲ್ ಮಾಡ್ಕೊಂಡು ಬರೋದು. ಈ ಥರ ಲೆವೆಲ್ ಕರೆಕ್ಟು. ಈ ಥರ ನೋಡಿ ಲೆವೆಲ್ ಮಾಡ್ತಿದ್ದಾರೆ. ನಿಮಿಷ ಕೈಯಿಂದ ಜಾರ್ತೈತೆ ಸೀರೆ. ಸ್ವಲ್ಪ ಹಿಂಗೆ ಮೇಲೆ ಹಿಡ್ಕೋತೀರಾ? ಹಾಂ ಸರಿ, ಹಿಡ್ಕೋತೀನಿ ಬಿಡಿ. ಕೊಡಿ. ನಂಗೆ ಈ ಪರ್ಫೆಕ್ಟ್ ಇದು. ಆದರೂ ನಿಜ ಒಬ್ಬರೇ ಉಡೋದು ತುಂಬ ಕಷ್ಟಪ್ಪ. ಹೌದಾ? ಅದು ಹೆಂಗೆ ಉಡ್ತಿರೋ ಹುಡುಗಿರು ಕಷ್ಟ ಇವಾಗ ಅರ್ಥ ಆಗ್ತೈತೆ. ಬೆವ್ರು ಇಳಿತಾಯ್ತಲ್ಲಮ್ಮ ನನಗೆ ಸೀರೆ ಉಡಿಸ್ಬೇಕಂದ್ರೆ. ಬೇಡ, ಇದು ಬೇಕಂದ್ರೆ ಇದು ಬೇಕಲ್ಲ. ಚೆನ್ನಾಗೈತೆ, ಹೇಳ್ಕೋತೀನಿ. ಸರಿ ಆಯ್ತಾ? ಪರ್ಫೆಕ್ಟ್. ಇವಾಗ ಇಷ್ಟ ಆಯ್ತಾ ಮುನ್ನು?
ಇವಾಗ ಇದನ್ನ ಇಲ್ಲಿ ಒಳಗಡೆ ಹಾಕ್ಬೇಕಾ? ಒಳಗೆ ಅಲ್ಲಿ ಕೇಳಿ ಈ ಬೇಗ ಹೇಳಿ ಬಿಟ್ಬಿಡ್ತೀನಿ. ಇಲ್ಲಿ ಹ್ಮ್. ಇದನ್ನ ಸೇರಿ ಹ್ಮ್. ಇಲ್ಲಿ ಸೇರಿಸಿ ಇಲ್ಲಿ ಪಿನ್ನಾ? ಪಿನ್ ಹಾಕ್ಬೇಕು. ಹೇಳಿ, ನಾನು ಹೇಳಿ. ಹಾಕ್ತೀನಪ್ಪ, ನಾನೇ ಹಾಕ್ತೀನಿ. ಭಯ ನಂಗೆ. ಮುನ್ನ ಮೇಲೆ ಸ್ವಲ್ಪ ಧೈರ್ಯ ಇರ್ಲಿ. ಇಲ್ಲಿಂದಲ್ಲ, ಸೀರೆ ನಾನೇ ಒಳಗಡೆಯಿಂದ ಹ್ಮ್. ಭಯ ಆಗುತ್ತೆ ಗೈಸ್. ಇವರು ಕೈಯಲ್ಲಿ ಹೊಟ್ಟೆಗೆ ಚುಚ್ಚಿಬಿಡ್ತಾರೆ ಅನ್ಸ್ತೈತೆ. ಇಲ್ಲ ಅಮ್ಮ. ಅಷ್ಟೇ. ಯಾವ ಬಿಡಿ, ನಾನು ತೋರಿಸ್ತೀನಿ ಬಿಡಿ ಗೈಸ್. ಇಲ್ಲಿ ಪಿನ್ ಹಾಕಿದ್ರು. ಇವಾಗ ಏನ್ ಮಾಡ್ಬೇಕು ಹೇಳಿ? ಪರ್ಫೆಕ್ಟ್ ಆಗಿ ಹಾಕೋದ್ನಾ? ಸೂಪರ್. ಇವಾಗ ಏನ್ ಮಾಡ್ಬೇಕು? ನೆರಿಗೆ ಇವಾಗ ಪರ್ಫೆಕ್ಟ್ ಆಗಿ ಕುತ್ಕೊಂಡೈತಲ್ಲ, ಇವಾಗ ಒಳಗಡೆ ಹಾಕೋದು ಇದನ್ನ ನೀಟಾಗಿ ಮುದ್ದೆ ಮಾಡಿ ಹಾಕ್ತಾರಾ? ನೀಟಾಗಿ ಹಾಕಿ ಮುದ್ದೆ ಮಾಡಿ ಹಾಕಿದ್ರೆ ನೀವು ಆರಾಮಾಗಿ ಹಾಕ್ಬಿಟ್ಟು ಮುದ್ದೆ ತಿನ್ಬೋದು. ನೀಟಾಗಿ ಹಿಂಗ್ ಲೆವೆಲ್ ಮಾಡ್ಬೇಕು. ಇಲ್ಲಿ ಮಾಡ್ತೀನಿ, ನೀವು ಕೈ ಎತ್ತಿ. ಲೆವೆಲ್ ಮಾಡೋದಂದ್ರೆ ಇದು ಎಲ್ಲ ಒಟ್ಟಿಗಿರ್ಬೇಕು. ನಾನು ಇಲ್ಲಿ ಮಾತ್ರ ಲೆವೆಲ್ ಮಾಡೋಕೆ ಹೇಳಿದ್ದು, ಇಲ್ಲಿ ಲೆವೆಲ್ ಮಾಡಬಾರ್ದು. ಯಾಕಂದ್ರೆ ಇದು ನೋಡಿ 3 ವೇರಿಯೇಷನ್ ಬಂತು, ಆ ಥರ ಬರಬಾರ್ದು. ಎಲ್ಲ ಒಂದೇ ಸೈಜಿಗೆ ಇರಬೇಕು, ಗೊತ್ತಾಯ್ತಾ? ಆದ್ರೂ ಇಲ್ಲಿ ಚೆನ್ನಾಗಿ ಬಂದೈತೆ, ಸಖತ್ತಾಗಿ ಬಂದೈತೆ. ಆಯ್ತಾ? ಇವಾಗ ಇಲ್ಲಿ ನೋಡಿ, ಇಲ್ಲಿ ಈ ಥರ ನೀಟ್ ಮಾಡ್ಕೋಬೇಕು, ಸೈಡು ಈ ಥರ ನೀಟ್ ಮಾಡ್ಕೋಬೇಕು, ಗೊತ್ತಾಯ್ತಾ? ನೋಡಿ ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ಬೇಕಾದ್ರೆ ಹಿಂಗೆ ಹೇಳ್ಕೊಬೋದು. ಆಯ್ತಾ? ನೋಡಿ ಇವಾಗ ಕ್ಲಿಯರ್ ಆಯ್ತಾ? ಇವಾಗ ಹಿಂಗೆ ಸರಿ ಮಾಡ್ಕೋಬೇಕು. ಸೂಪರ್ ಮನು. ನೀವು ಸ್ವಲ್ಪ ಹಿಂದೆ ಬನ್ನಿ ನೋಡಿ, ನೆರಿಗೆ ಎಲ್ಲ ಹೆಂಗ್ ಗುಡ್ಸಿದೀನಿ. ಎಷ್ಟು ಚೆನ್ನಾಗಿ ಅಂದ್ರೆ ಏನ್ ಗೊತ್ತಾ, ಇವರಿಗೆ ಒಂದ್ಸರಿ ಕ್ಯಾಮರಾನೇ ತೋರಿಸ್ಬಿಡ್ತೀನಿ, ಡೌನ್ ಮಾಡಿ ತೋರಿಸಿ, ನೆರಿಗೆ ತೋರಿಸಿ. ಪರ್ಫೆಕ್ಟಾ? ಸೂಪರ್. ಅಂದ್ರೆ ಏನ್ ಗೊತ್ತಾ, ನೋಡಿ ನನಗೆ ಬೆವರೇ ಎಳೀತೈತೆ, ಲೈಟ್ ಆಗಿ ಬೆವರೇ. ಕ್ಯೂಟ್ ಮನು ನೀವು, ಥ್ಯಾಂಕ್ಸ್. ಖುಷಿ ಆಯ್ತು, ಚೆನ್ನಾಗಿ ಉಡ್ಸಿದ್ರು. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ನಾನು ಇವರಿಗೆ ಒಂದ್ಸಾರಿನೂ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ಈ ಥರ ಸಾರಿ ಉಡೋದು, ಮತ್ತು ಅವ್ರು ನೋಡಿ ಕೂಡ ಇರಲಿಲ್ಲ ನಾನು ಸಾರಿ ಉಡೋದನ್ನ. ಒಂದ್ಸಾರಿ ನಾನು ಇವ್ರಿಗೆ ಹೇಳ್ಕೊಡ್ತಿದ್ರೆ, ನಾನು ಇವಾಗ ಇಷ್ಟೆಲ್ಲ ಗೈಡ್ ಮಾಡಿದೆ ಅಲ್ವಾ, ಅದರ ಅವಶ್ಯಕತೆನೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಉಡ್ಸ್ತಿದ್ರು. ನಾನು ಬೇಗ ಕಲಿತೀನಿ, ಬಟ್ ನನಗೆ ವೈಫಿಗೆ ಹೆಲ್ಪ್ ಮಾಡೋದೆಲ್ಲ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಉಡ್ಸಿದ್ರು. ಬ್ಯಾಕ್ ಸೈಡ್ ಕೂಡ ಅಷ್ಟೇ. ಸಣ್ಣವರಿಗೆ ಹೆಲ್ಪ್ ಮಾಡೋದಂದ್ರೆ ನನಗೆ ಮೊದಲೇ ತುಂಬ ಇಷ್ಟ. ಈ ವಿಚಾರ ಆ ವಿಚಾರ ಅಂತೆಲ್ಲ ಇಲ್ಲ, ಎಲ್ಲಾ ವಿಚಾರದಲ್ಲೂ ಸಣ್ಣವ್ರಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಸೂಪರ್ ಮನು ನೀವು, ನಂಗೆ ಇಷ್ಟ ಆಯ್ತು. ಯಾವಾಗ್ಲೂ ಸಣ್ಣವ್ರಿಗೆ ಇದಕ್ಕೆ ನಾನೇ ಪಿನ್ ಹಾಕ್ತಿದ್ದೆ. ಇಲ್ಲಿ ಅವರೇ ಪಿನ್ ಹಾಕೋದು, ಯಾಕಂತಂದ್ರೆ ನಂಗೆ ಕಷ್ಟ ಆಗುತ್ತೆ. ಆಯ್ತಾ? ಇವಾಗ ಏನ್ ಗೊತ್ತಾ ಮನು, ಈ ಪಿನ್ ಅವಶ್ಯಕತೆ ಇಲ್ಲ, ರಿಮೂವ್ ಮಾಡಿ. ಅದರಿಂದ ಯಾವಾಗ್ಲೂ ನಾನು ಇಲ್ಲಿ ಪಿನ್ ಹಾಕ್ತಿದ್ದೆ, ಇಲ್ಲಿ ಪಿನ್ ಹಾಕ್ತಿದ್ದೆ. ಯಾವಾಗ್ಲೂ ಸಣ್ಣವರು ಕಷ್ಟ ಆಗುತ್ತೆ ಅಂತ ಹೇಳಿ ಅವಾಗ ನೋಡ್ಕೊಂಡಿದ್ದಷ್ಟೇ, ಬಟ್ ಪಿನ್ ಹಾಕ್ಬಿಟ್ಟು ಹೋಗ್ತಿದ್ದೆ ಅಷ್ಟೇ. ಇವಾಗ ಖುಷಿ ಆಯ್ತು. ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನನ್ನ ಹಸ್ಬೆಂಡ್ ನಂಗೆ ಸಾರಿ ಉಡ್ಸಿದ್ದು ಅಂತ. ಅದಲ್ದಿದ್ ನನ್ನ ಫೇವ್ರೆಟ್ ಸಾರಿ ಮನು. ಇವತ್ತಿನ ದಿನಾನು ಹೋಗಿ ನಿಮ್ ಡೈರಿಲಿ ಬರ್ಕೊಂಬಿಡಿ. ಬರ್ಕೊಂಡ್ಬಿಡ್ತೀನಿ, ಅದ್ ನೀವ್ ಹೇಳೋದೇ ಬೇಡ, ನಾ ಬರ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಇವಾಗ ಎಂಟ್ರಿ ಆಗುತ್ತೆ. ಸರಿ, ಥ್ಯಾಂಕ್ ಯು ಮನು. ಆಯ್ತಾ? ನಂಗೆ ಖುಷಿ ಆಯ್ತು. ನಿಮ್ಮಂತ ಹಸ್ಬೆಂಡ್ ಪಡೋಕೆ ನಾನು ನಿಜವಾಗ್ಲೂ ಗ್ರೇಟ್, ಲಕ್ಕಿ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೂ ತುಂಬಾನೇ ಇಷ್ಟ. ಅಂದ್ರೆ ಇದರಲ್ಲಿ ಅಸಹ್ಯ ಪಡ್ಕೊಳ್ಳೋದು, ಹೆಂಡ್ತಿಗೆ ಈ ಥರ ಹೆಲ್ಪ್ ಮಾಡ್ತಾರೆ ಅಂತ ಒಬ್ಬೊಬ್ರು ಬೈಕೊಬೋದು, ಬಟ್ ನಾನು ಅದಕ್ಕೆ ತಲೆ ಕೆಡಿಸ್ಕೊಳಲ್ಲ. ಇದ್ರಲ್ಲಿ ಅಸಹ್ಯ ಪಡುವಂಥದ್ದು ಏನೂ ಇಲ್ಲ. ಅಂದ್ರೆ ಸೀರೆ ಉಡಿಸ್ತಾರೆ ಹೆಂಡ್ತಿಗೆ, ಆ ಥರ ಎಲ್ಲ ಒಬ್ಬೊಬ್ರು ಹುಡುಗರು ಮತ್ತೆ ಒಬ್ಬೊಬ್ರು ದೊಡ್ಡವರಾಗಿರ್ಬೋದು ಆ ಥರ ಅನ್ಕೋತಾರೆ. ಬಟ್ ನನ್ನ ವೈಫಿಗೆ ನಾನು ಹೆಲ್ಪ್ ಆಗಿರಬೇಕು ಅಂತಾನೆ ಅವ್ರನ್ನ ಮದುವೆ ಆಗಿದ್ದೀನಿ. ಸೊ ಅವ್ರಿಗೆ ಎಲ್ಲ ಸಿಚುವೇಶನ್ನಲ್ಲೂ ಕೂಡ ನಾನು ಹೆಲ್ಪ್ ಆಗಿರ್ತೀನಿ. ಅಂದರೆ ಯಾವಾಗಲೂ ಅವ್ರನ್ನ ಗೈಡ್ ಮಾಡ್ತಾ ಇರ್ತೀನಿ, ಮತ್ತು ಅವ್ರಿಗೂ ಕೂಡ ಹೇಳ್ಕೊಡ್ತಾ ಇರ್ತೀನಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿರ್ತೀನಿ ಅನ್ನೋದಕ್ಕೆ ಇದು ಸ್ಟ್ರಾಂಗ್ ಎಕ್ಸಾಂಪಲ್. ಇದೊಂದೇ ಅಲ್ಲ, ಅಂತ ಏನ್ ಗೊತ್ತಾ, ಇವಾಗ ಇಷ್ಟು ದೂರದಿಂದ ತೋರಿಸಿದ್ದೀನಲ್ವಾ, ಅಷ್ಟು ಹತ್ರದಿಂದ ತೋರಿಸ್ತೀನಿ ಅವರಿಗೆ. ನೋಡಿ ಎಷ್ಟು ನೀಟಾಗಿ ಗುಡ್ಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಪರ್ಫೆಕ್ಟ್. ಆದ್ರೂ ಚೆನ್ನಾಗಿ ಗೈಡ್ ಮಾಡಿದ್ದಾರೆ, ಅದು ಪರ್ಫೆಕ್ಟ್. ಬಟ್ ನೀವು ಫಸ್ಟ್ ಉಡ್ಸಿದ್ರಲ್ವಾ, ಇದನ್ನ ರಾಂಗ್ ಮಾಡಿದ್ರಿ. ಹೌದು. ಸೊ ಮತ್ತೆ ನಿಮ್ಗೆ ಯಾವ ತರ ತಗೋಬರೋದು ಅಂತ ಗೊತ್ತಿರ್ಲಿಲ್ಲ, ಐಡಿಯಾ ಇರ್ಲಿಲ್ಲ, ಬಟ್ ಮತ್ತೆ ನಾನು ನೋಡು ಇರ್ಲಿಲ್ಲ. ನೋಡಿದ್ರೆ ಅಟ್ಲೀಸ್ಟ್ ಐಡಿಯಾ ಇರ್ತಿತ್ತು. ಅದು ನಿಜ, ಬಟ್ ಟಿವಿಯಲ್ಲಿ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿ ಉಡ್ಸಿದ್ರಲ್ವಾ, ಅದು ಗ್ರೇಟ್ ಮನು. ಇಷ್ಟ ಆಯ್ತಾ? ನಿಜವಾಗ್ಲೂ ಇಷ್ಟ ಆಯ್ತು, ಖುಷಿ ಆಯ್ತು. ಗೈಸ್ ನೀವೇ ಕಮೆಂಟ್ ಮಾಡಿ, ನನ್ನ ಹಸ್ಬೆಂಡು ಎಷ್ಟು ಕ್ಯೂಟ್ ಮತ್ತು ಗ್ರೇಟ್ ಅಲ್ವಾ, ನಿಜವಾಗ್ಲೂ. ನನಗೂ ತುಂಬ ಖುಷಿ ಆಯಿತು, ಫಸ್ಟ್ ಟೈಮು ಈ ಥರ ಉಡ್ಸಿದ್ದೀನಿ ಅಂತ. ನನಗೂ ಒಂದು ಒಳ್ಳೆ ಮೆಮೊರಿ ಉಳಿತು. ನೆಕ್ಸ್ಟ್ ಜನ್ಮದಲ್ಲಿ ಇದೇ ಥರ ನಮ್ಮ ಬಾಂಡಿಂಗ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಈ ಜನ್ಮದಲ್ಲಿ ಇದೊಂದು ಮೆಮೊರಿಯಾಗಿ ಉಳಿಯಿತು, ಮತ್ತು ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಿಮ್ಗೇನೆ ಅಷ್ಟು ಖುಷಿ, ನಂಗೆ ಹಂಗಾದ್ರೆ ಎಷ್ಟು ಖುಷಿ ಆಗ್ಬೇಡ, ನನ್ನ ಹಸ್ಬೆಂಡ್ ನಂಗೆ ಸಾರಿ ಉಡ್ಸಿದ್ದಾರೆ ಅಂತ. ಬಟ್ ಆ ಖುಷಿ ನೋಡಕ್ಕೆ ಅಲ್ವಾ ನಾನು ಉಡ್ಸಿದ್ದು. ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಈ ಥರ ಯಾರು ಯೂಟ್ಯೂಬಲ್ಲಾಗಲಿ ಎಲ್ಲೋ ಆಗಲಿ ನಾನು ನೋಡೇ ಇಲ್ಲ. ಒಬ್ರು ಹಸ್ಬೆಂಡು ಸಾರಿ ಉಡ್ಸಿ ನಾನು ನೋಡ್ಲಿಲ್ಲ, ಯೂಟ್ಯೂಬಲ್ಲೂ ನೋಡಿಲ್ಲ, ರಿಯಲ್ ಆಗು ನೋಡಿಲ್ಲ. ಇಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಅಂತಾನೆ ನಂಗೆ ಅನಿಸ್ತಿದೆ. ಮತ್ತೆ ಗೊತ್ತಿಲ್ಲ, ಯಾಕಂದ್ರೆ ನನ್ನ ಕಣ್ಣಿಗೆ ನಾನು ಯಾರನ್ನೂ ನೋಡಿಲ್ಲ ಮನು ಆ ಥರ.
ಬಟ್ ವಾವ್ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ಖುಷಿ ಆಯ್ತಾ? ಖುಷಿ ಆಯ್ತು, ಎಷ್ಟು ಖುಷಿ ಅಂದ್ರೆ ಜಾಸ್ತಿ ಖುಷಿ ಆಯ್ತು. ನಿಮ್ಮ ವೈಫ್ನ ನೀವು ಇದೇ ತರ ಖುಷಿ ಪಡಿಸ್ಬೇಕು ಅಂತ ಅಂದ್ರೆ ಸ್ಯಾರಿ ನೀವು ಒಂದ್ಸಲಿ ಉಡ್ಸಿನಾ? ಸ್ಯಾರಿ ಉಡ್ಸ್ ನೋಡಿ, ಅವ್ರ ಮುಖದಲ್ಲಿ ಖುಷಿ ಕಳೆನೆ ಬೇರೆ ತರ ಇರುತ್ತೆ, ಬೇರೆ ಲೆವೆಲ್ ಇರುತ್ತೆ. ಅದೇ ತರ ನೀವೇನಾದ್ರೂ ನಂಗೆ ಪಂಚ ಉಡ್ಸಿ ಅಂತ ಅಂದ್ರೆ ಆರಾಮ್ಸೆ ಉಡ್ಸ್ಬಿಡ್ತೀನಿ. ಆರಾಮ್ಸೆ ಉಡಿಸ್ತಾರೆ. ಒಂದೊಂದ್ಸಲಿ ನನಗೆ ಇವರೇ ಪಂಚೆ ಉಡ್ಸೋದಕ್ಕೆ ಹೆಲ್ಪ್ ಮಾಡ್ತಾರೆ, ಯಾಕಂದ್ರೆ ನಾನು ಜಾಸ್ತಿ ವೇಸ್ಟ್ ಉಡಲ್ಲ. ಸೊ ಸಣ್ಣವರು ಯಾವಾಗಲೂ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಇವಾಗ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಅಂತ ನನಗೆ ಖುಷಿ, ಹೆಮ್ಮೆ ಆಗ್ತಿದೆ. ನೋಡಿ ಸ್ಯಾರಿಲಿ ಸ್ಯಾರಿ ಸೂಪರ್ ಆಗಿ ಕಾಣಿಸ್ತೀರಾ, ಬಟ್ ಈ ಸ್ಯಾರಿ ಅಂತೂ ಸಖತ್ತಾಗಿದೆ, ನನಗೂ ಇಷ್ಟ ಆಯ್ತು. ನಿಮಗೆ ನಿಮ್ಮ ಕಲರಿಗೆ ಈ ಕಲರು ಮ್ಯಾಚ್ ಆಗುತ್ತೆ. ಹೌದಾ, ಸೂಪರ್ ಮಾ. ಥ್ಯಾಂಕ್ ಯು ಮುನುಮ. ಓಕೆ, ಆಯ್ತಾ, ಈ ವ್ಲಾಗಲ್ಲಿ ನೀವು ತುಂಬ ಖುಷಿ ಪಟ್ಟಿದ್ದೀರಾ, ನೀವು ಏನೋ ಒಂದು ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೈಕೊಳ್ಳೋರು ಏನು ಅನ್ಕೋತಿರೋ ಗೊತ್ತಿಲ್ಲ, ಬಟ್ ನಾನು ಒಳ್ಳೆಯವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದನ್ನು ಒಳ್ಳೆಯದಾಗಿ ತಿಳ್ಕೊತಾರಲ್ಲ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವೈಫಿಗೆ ಯಾವಾಗಲೂ ನೀವು ಗಂಡಂದಿರು ಹೆಲ್ಪ್ಫುಲ್ ಆಗಿರಿ. ಯಾವಾಗಲೂ ವೈಫ್ ಅವರು ಹೆಲ್ಪ್ಫುಲ್ ಆಗಿರೋದು ನಾನು ಆಲ್ಮೋಸ್ಟ್ ಜಾಸ್ತಿ ನೋಡಿರೋದು. ಎಲ್ಲ ವಿಚಾರದಲ್ಲೂ ಕೂಡ ಹುಡುಗಿರು ಗಂಡನಿಗೆ ಜಾಸ್ತಿ ಹೆಲ್ಪ್ ಮಾಡ್ತಿರ್ತಾರೆ, ಹುಡುಗರು ಆಲ್ಮೋಸ್ಟ್ ಕಮ್ಮಿನೇ ಹುಡುಗಿರಿಗೆ ಹೆಲ್ಪ್ ಮಾಡೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಕೂಡ ಗಂಡಂದಿರು ಕೂಡ ಹೆಂಡತಿಗೆ ಈ ಥರ ಸಪೋರ್ಟಿವ್ ಆಗಿರಿ. ನಿಜವಾಗ್ಲೂ ಅವರು ಕೂಡ ಅವ್ರ ಲೈಫಲ್ಲಿ ತುಂಬ ಖುಷಿಯಾಗಿರ್ತಾರೆ. ನಿಜ, ಅದು ನಿಜ ನಿಜ. ಓಕೆ, ಈ ವ್ಲಾಗ್ನ ಏನು ಮಾಡೋಣ? ಹಾ, ಓಕೆ ಗಾಯ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಅದಲ್ಲದೆ ತುಂಬಾ ಖುಷಿಯಲ್ಲಿ ಎಂಡ್ ಮಾಡ್ತಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಫುಲ್ ವ್ಲಾಗಲ್ಲಿ ಮೆಮೊರೇಬಲ್ ಆಗಿರುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟ್ ನಿಮಗೋಸ್ಕರ ಒಂದು ಪ್ರ್ಯಾಂಕ್ ವ್ಲಾಗ್ ಕಾಯ್ತಾ ಇದೆ. ಯಾವ ಪ್ರ್ಯಾಂಕ್ ಅಂತ ನೀವೇ ನೋಡಿ. ನಾವು ಕೂಡ ಆ ಪ್ರ್ಯಾಂಕಿಗೆ ಕಾಯ್ತಾ ಇದ್ದೀವಿ. ಅದು ಫ್ಲಾಪ್ ಆಗುತ್ತಾ ಇಲ್ಲ ಸಕ್ಸಸ್ ಆಗುತ್ತಾ ಅನ್ನೋದು ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ಪ್ರ್ಯಾಂಕ್ ರೆಡಿ ಇದೆ, ಮಾಡ್ಬಿಡೋಣ. ಬಾಯ್ ಬಾಯ್, ಬಾಯ್, ಮತ್ತೆ ಸಿಗೋಣ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ